ಹಸ್ ಕಮ್ ಔಟ್ ವೆರಿ ಬ್ಯೂಟಿಫುಲ್. ಅದರಿಂದನೇ ಗೋವಿಂದ್ರ ಮುತ್ತಪ್ಪ ಸರ್ ಕೂಡ ನಮಗೆ ಸಪೋರ್ಟ್ ಮಾಡಕ್ ಮುಂದೆ ಬಂದಿದ್ದಾರೆ. ಸೊ ಇಟ್ ಇಸ್ ಎ ಗ್ರೇಟ್ ಫೀಲಿಂಗ್, ಗೋವಿಂದ್ರ ಮುತ್ತಪ್ಪ ಸರ್. And I would like to thank all my team. And ಏನಾದ್ರು ಕ್ವಶನ್ಸ್ ಇದ್ರೆ ಕೇಳ್ಬೋದು, ಸೊ ಐ ಕ್ಯಾನ್ ಆನ್ಸರ್. ಹೌದೌದು, ರಿಯಲ್ ಪೀಪಲ್ ಸ್ಟೋರಿ ಟೋಲ್ಡ್ ಇನ್ ಎ ಫಿಕ್ಷನ್ ಮೂವಿ. ಇವರೆಲ್ಲ ಬದುಕಿದ್ದವರು, ಅವ್ರ ಬಗ್ಗೆ ನಾವು ಕಥೆನ ಎಲ್ಟು ಮುತ್ತ ಅಂತಂದ್ರೆ ಎರಡು ಕ್ಯಾರೆಕ್ಟರ್ ಅದು, ಒಂದು ಎಲ್ಟು ಮತ್ತೆ ಇನ್ನೊಂದು ಮುತ್ತ ಅಂತ. ಸೊ ಮುತ್ತ ಅನ್ನೋ ಕ್ಯಾರೆಕ್ಟರ್ ಬಗ್ಗೆನೇ ಈ ಕಥೆ ನಡೆಯುತ್ತೆ. ಅದನ್ನ ಇಟ್ ಇಸ್ ಎ ಸ್ಟೋರಿ ನರೇಟೆಡ್ ಬೈ ಎಲ್ಟು. ಎಲ್ಟು ನಮ್ಮ ಡೈರೆಕ್ಟ್ರೆ. ನಾನು ರೋಲ್ ಕೂಡ ಮಾಡಿದ್ದೀನಿ, ಎಲ್ಟು ಅನ್ನೋ ಪಾತ್ರ ಮಾಡಿದ್ದೀನಿ. ಇಟ್ ಇಸ್ ಎ ಅಂದ್ರೆ ಟೀಸರ್ ನೋಡಿದಂಗೆ ನವಿಲು ಮತ್ತೆ ನಾಗರಾವ್ದು ಕತೆ ಹೇಳಿದೀನಿ. ಈ ಹಾಲೆಲ್ಲ ಹಾವು ಬಂದಿದೆ ಅಂದ್ರೆ ಎಲ್ಲರೂ ಭಯ ಬಿಡ್ತೀವಿ. ಅದೇ ನವಿಲು ಬಂದಿದೆ ಅಂದ್ರೆ ಫೋಟೋ ತೆಗಿಬೇಕು, ಮುಟ್ಬೇಕು ಅಂತ ಅನ್ಸುತ್ತೆ. ಬಟ್ ಅದೇ ನವಿಲು ಅಷ್ಟು ಮುಗ್ಧವಾಗಿರೋ ನವಿಲು ಕೆಣಕ್ದಾಗ ಅಷ್ಟು ಕ್ರೂರವಾಗಿ ಕಾಳಿಂಗ ಸರ್ಪನ್ ಕೂಡ ಸಾಯಿಸಬಹುದು ಅಂತ ಹೇಳಕ್ ನಾನು ಸಿನಿಮಾದಲ್ಲೇ ನೋಡ್ಬೇಕು ಸರ್. ಸರ್ ಅದನ್ನೇ ನಮ್ಮ ಮುತ್ತ ಅನ್ನೋ ಕ್ಯಾರೆಕ್ಟರ್ನ ನವಿಲಿಗೆ ಹೋಲಿಸ್ಕೊಂಡು ನರೇಟ್ ಮಾಡಕ್ ಹೊರಟಿದೀವಿ. ಬೇಸಿಕಲಿ ನೀವು ಟ್ಯಾಗ್ಲೈನ್ ನೋಡಿದ್ರೆ ಇನ್ನೋಸೆಂಟ್ ವೈಲ್ಡ್ ಅಂತ. ಸೊ ಅದೆರಡು ಪಿಕಾಕ್ ಅಲ್ಲಿ ಇದೆ ಅಂತ ಹೇಳಕ್ ಹೊರಟಿದೀವಿ. ಸೊ ಅವನ ಲೈಫ್ ಅಲ್ಲಿ ಏನೇನ್ ಘಟನೆಗಳು ನಡೆದ್ರೆ ಅವನು ವೈಲ್ಡ್ ಆಗ್ಬೋದು ಅಂತ ವಿ ಆರ್ ಟ್ರೈಂಗ್ ಟು ಸೇ. ಸಾವಿನ ಮನೆಗೆ ತೋಲ್ಬೇಡಿ ಅವ್ರಿಗೆ. ಇಲ್ಲ ಇಲ್ಲ, ನಾನಾಗ್ಲೇ ಹೇಳ್ದಂಗೆ ದೇ ಆರ್ ದ ಪೀಪಲ್ ಹೂ ಆರ್ ಅಲೈವ್. ಈಗಲೂ ಕೆಲವರು ಇದ್ದಾರೆ. ಸಾವಿಗೆ ಡೋಲ್ ಬೋಡಿಯವರು ಅವ್ರ ಲೈಫ್ ಅಲ್ಲಿ ಕೆಲವೊಂದು ಘಟನೆಗಳು ನಡೆದ್ರೆ ಹೇಗ್ ನಡೀಬಹುದು ಅನ್ನೋದು, ಅದ್ರ ಸುತ್ತಾನೆ ಕಂಪ್ಲೀಟ್ ಕಥೆ ಇಲ್ಲ. ಬಟ್ ದೇ ಆರ್ ರೂಟೆಡ್ ಆಸ್ ಸಾವು ಡೋಲ್ ಬೋಡಿಯವರು ಅಂತ. ವಿ ಆರ್ ಪ್ಲಾನಿಂಗ್ ಸರ್. ಕನ್ನಡ ಅಂತೂ ಜುಲೈಯಲ್ಲಿ ಅಂತ ಅನ್ಕೊಳ್ತಾ ಇದೀವಿ. ಕೊಲಾಬ್ರೇಷನ್ಸ್ ಮಾತಾಡ್ತಾ ಇದೀವಿ. ಸೊ ಅದ್ರ ಬಗ್ಗೆ ನಮ್ಮ ಪ್ರೊಡ್ಯೂಸರ್ ಸರ್ ವಿಲ್ ಟೆಲ್ ಯು ಇನ್ ಡೀಟೇಲ್. ಅಂಡ್ ನೀವೊಂದು ಕೇಳಿದ್ರಿ ಹೀರೋಯಿನ್ಗೆ ಏನ್ ಕೆಲಸ ಇದೆ ಅಂತ ಕೇಳಿದ್ರಿ. ಹೀರೋಯಿನ್ಗೆ ರೋಲ್ ಇದೆ ಸರ್. ಅಂದ್ರೆ ಅಲ್ಲಿ ನಾವು ಮಣ್ಣಿನ ಕಥೆ ಆಗಿರೋದ್ರಿಂದ ಎಲ್ಲಾನು ರೂಟೆಡ್ ಆಗೇ ತಗೊಂಡಿದೀವಿ ಸರ್. ಈಗ ನಾವು ಹೊಸಬ್ರು ಮಾಡಿದೀವಿ. ಕಾಕ್ರೋಚ್ ಸುದೀಪ್ ಸರ್ ನೋನ್ ಆರ್ಟಿಸ್ಟ್, ಮತ್ತೆ ನವೀನ್ ಪಡೀಲಣ್ಣ ಅಂತ ಮೇ ಬಿ ಗೊತ್ತಿರಬಹುದು ನಿಮ್ಗೆ. ಅವರಿದ್ದಾರೆ, ಇವತ್ತು ಬರಕ್ಕಾಗಿಲ್ಲ ಅವರು. ಮತ್ತೆ ಯಮುನಾ ಶ್ರೀನಿಧಿ ಮ್ಯಾಮ್ ಅಂತ ದೇಸ್ ಆರ್ ದ ನೋನ್ ಆರ್ಟಿಸ್ಟ್. ಇನ್ನೆಲ್ಲರೂ ಹೊಸಬ್ರೆ. ಅಂಡ್ ಹೊಸಬ್ರು ಅನ್ನೋದಕ್ಕಿಂತ ಈ ಕತೆಗೆ ಏನ್ ಬೇಕು ಅದನ್ನು ಮಾಡಿದ್ವಿ ಸರ್. ಈಗ ಕಾಕ್ರೋಚ್ ಸುದೀಪ್ ಸರ್ ಅಷ್ಟೇ, ಆ ಪಾತ್ರಕ್ಕೆ ಅದು ಬೇಕಾಗಿತ್ತು, ಅದಕ್ಕೆ ಅವರಂತ ಅಪ್ರೋಚ್ ಮಾಡಿದ್ವಿ. ನಮ್ ಕತೆ ಕೇಳಿದ್ಮೇಲೆ ತುಂಬಾ ಪ್ರೀತಿಯಿಂದ ಬಂದು ಒಪ್ಕೊಂಡು ಮಾಡ್ಕೊಟ್ರು. ಈವನ್ ಪಡೀಲಣ್ಣ ಕೂಡ ಅಷ್ಟೇ, ಆ ಪಾತ್ರಕ್ಕೆ ಅವರೇ ಬೇಕು ಅಂತ ನಾವು ಇದು ಮಾಡಿದ್ವಿ. ಪ್ರಿಯಾಂಕಾ ಮಲಲಿ ಅಂತ, ಅವರು ಇನ್ನೂ ಬಂದಿಲ್ಲ. ಸಾರಿ, ಕನ್ನಡ ಬಂದು ಮಡಿಕೇರಿ ಕನ್ನಡ ಸರ್. ಆಲ್ಮೋಸ್ಟ್ ಮಂಗಳೂರು ಶೈಲಿನಲ್ಲೇ ಬರುತ್ತೆ. ಬಟ್ ದರ್ ಇಸ್ ಅ ಥಿನ್ ಲೈನ್ ಬಿಟ್ವೀನ್ ಇಟ್. ಓಕೆ ಸರ್, ಐ ಟೆಲ್ ಯು. ಇದಕ್ಕೆ ಮುಂಚೆನೂ 2 ಇವೆಂಟ್ ಅಲ್ಲೂ ಐ ಟೋಲ್ಡ್. ಐ ವಾಸ್ ಇನ್ ಮೆಡಿಕಲ್ ಫೀಲ್ಡ್ ಬೇಸಿಕಲಿ. ಮೆಡಿಕಲ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ಪೀಕ್ ಆಫ್ ದ ಕರಿಯರ್ ವಿ ಲೆಫ್ಟ್ ದಿಸ್. ಈ ಮೂವಿಗೋಸ್ಕರನೇ, ಐ ಮೀನ್ ಮೂವಿ ಅನ್ನೋದು ಮೊದಲಿಂದನೂ ಆಸೆ ಇತ್ತು. ಸೊ ಹಂಗಾಗಿ ಕರಿಯರ್ನ ಬಿಟ್ಟು ಮೂವಿ ಸ್ಟಾರ್ಟ್ ಮಾಡಿದೆ. ಹೌದು ಸರ್, ನನಗೆ ಆಲ್ ಸೌತ್ ಇಂಡಿಯನ್ ಡೈರೆಕ್ಟರ್ಸ್ ಆರ್ ಮೈ ಗುರುಸ್. ಬಿಕಾಸ್ ಎಲ್ಲ ಸಿನಿಮಾನು ಥಿಯೇಟರ್ಲ್ಲೇ ಹೋಗಿ ನೋಡ್ತಾ ಇದ್ವಿ, ಅವ್ರ ಇಂಟರ್ವ್ಯೂಗಳು ನೋಡ್ತಾ ಇದ್ವಿ. ಮತ್ತೆ ಶೂಟಿಂಗ್ ಅಂತೂ ಮಿನರಲ್ ಲೆಕ್ಕ ಇಲ್ದರಷ್ಟು ನೋಡ್ಬಿಟ್ಟಿದೀವಿ. ಅಲ್ಲಿನ ಒಂದಷ್ಟು ಕಲ್ತ್ಕೊಂಡು ಪ್ರಯತ್ನ ಮಾಡ್ಕೊಂಡು ಈಗ ಎಲ್ಟು ಮುತ್ತ ಏನ್ ಕಾಣಿಸ್ತದೆ ಅದು ಮಾಡಕ್ ಕೊಟ್ಟಿದ್ವಿ ಸರ್. ಕಂಪ್ಲೀಟ್ ವಿ ಶಾಟ್ ಇನ್ ಕೂರ್ಗ್. 2-3 ದಿನ ಮಾತ್ರ ಕನಕಪುರದಲ್ಲಿ ಮಾಡಿದ್ವಿ. ಬಂದಿರೋ ಪ್ರೆಸ್ ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್. ನಿಮ್ಮಿಂದನೇ ನಮ್ಮ ಸಿನಿಮಾ ಮುಟ್ಟುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ಹಿಯರ್. ನನ್ನ ಹೆಸರು ಸತ್ಯ ಶ್ರೀನಿವಾಸನ್ ಅಂತ. ಅವ್ರು ಹೇಳಿದ್ರು ನಮ್ಮ ತಂದೆ ಡಿಸ್ಟ್ರಿಬ್ಯೂಟರ್ ಆಗಿದ್ರು ಅಂತ 40 years ಹಿಂದೆ ಅದು. ಸೊ ನಾನು ಲಾಸ್ಟ್ 32 years IT ಫೀಲ್ಡಲ್ಲಿ ಇದ್ದೆ. ನಾನು ಶ್ರೀನಿವಾಸನ್ ಅಂತ ಅವರು ಇಲ್ಲಿಲ್ಲ ಡಿಸ್ಟ್ರಿಬ್ಯೂಟರ್, ಅವರು ತಮಿಳ್ನಾಡಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ನಾನೊಂದು ಲಾಸ್ಟ್ 32 years IT ಕನ್ಸಲ್ಟಿಂಗಲ್ಲಿದ್ದೆ. ನನಗೇನು ಸಿನಿಮಾ ಇದು ಇತ್ತು, ಕ್ರೇಜ್ ಇತ್ತು. ಭಾಳಷ್ಟು ಸಿನಿಮಾ ನೋಡಿದ್ದೀನಿ. ಶೂಟಿಂಗಲ್ಲಿ ಚಾನ್ಸ್ ಸಿಕ್ಕತ್ತು ನೋಡ್ತಾ ಇದ್ದೆ. ಮ್ಯೂಸಿಕಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಬಟ್ ಕೆರಿಯರ್ ಚೂಸ್ ಮಾಡಬೇಕಂತ ಕಾಲೇಜ್ ಆದಮೇಲೆ ಐ ಚೂಸ್ IT. ಆವಾಗ ಎಲ್ಲರಿಗಿನ ITನೇ ಪ್ರಧಾನವಾಗಿತ್ತು. ಸೊ ನಾನು IT ಚೂಸ್ ಮಾಡ್ಕೊಂಡು ಹೋಗಿದ್ದೆ. ಬಟ್ ದೆನ್ ವೈಲ್ಡ್ ಲೈಫ್ ಫೋಟೋಗ್ರಫಿ ಮತ್ತು ಬರ್ಡ್ ಫೋಟೋಗ್ರಫಿಯಲ್ಲಿ ಸುಮಾರು ನಾನು ಸ್ಪೆಂಡ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ಐ ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ಅದರಲ್ಲೇ. ನನಗೆ ಟೈಮ್ ಇದಾಗಿತ್ತು. ನಾನು ಈ ಫಿಲ್ಮ್ ಸ್ಟಾರ್ಟ್ ಮಾಡುವಾಗ ನಾವು ಈ ಹೈ-ಫೈ ಸ್ಟುಡಿಯೋಸ್ ಅಂತ ಒಂದು
ಕಂಪನಿ ನಾನು ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿರೋ 5 ಜನ ಹೈಫೈ ನಾವು, ಅದೇ ಹೈಫೈ ಅಂತ ಬಂತು. ಅದಕ್ಕೆ ಸ್ಟಾರ್ಟ್ ಮಾಡುವಾಗ ನಮಗೆ ಒಂದು ಮೇನ್ ಡೆಸಿಷನ್ ಒಂದು ತೊಗೊಂಡಿವಿ. ಕೆಲವು ಪ್ರಿನ್ಸಿಪಲ್ಸ್ ಇರುತ್ತೆ ನಮಗೆ, ಅದನ್ನ ಬಿಟ್ಟು ನಾವು ಹೋಗಲ್ಲ ಅಂತ. ಸೊ ಫಾರ್ ಎಕ್ಸಾಂಪಲ್, ಯಾವುದೇ ಶೂಟಿಂಗು ಎಲ್ಲಿ ಹೋಗಿದ್ರೇನು ಸೇಫ್ಟಿ ಫಸ್ಟ್, ಅದಾದ್ಮೇಲೆ ಮಿಕ್ಕಿದ್ದೆಲ್ಲ ನಮಗೆ. ಯಾರಿಗೇನೋ ಒಂದು ಸಣ್ಣ ಏಟ್ ಆಗಬಾರ್ದು ಅಂತ. ಒಂದು 50-60 ಡೇಸ್ ಔಟ್ಡೋರಲ್ಲಿ ಶೂಟಿಂಗ್ ಮಾಡಬೇಕಂದ್ರೆ ನಿಮಗೆ ಅರ್ಥ ಆಗುತ್ತೆ ಎಷ್ಟೊಂದು ಲಾಜಿಸ್ಟಿಕಲ್ ಪ್ರಾಬ್ಲಮ್ ಇರುತ್ತೆ, ಅದರಲ್ಲಿ ಎಷ್ಟೊಂದು ಸೇಫ್ಟಿ ಇಶ್ಯೂಸ್ ಎಲ್ಲ ನೋಡ್ಕೋಬೇಕಂತ. ಬಟ್ ಇದೆಲ್ಲ ನಾವು ಪ್ಲಾನ್ ಮಾಡ್ಬೇಕಂತ ಏನು ಮಾಡಿದ್ದೀವಿ ಅಂದರೆ, ನಮ್ಮ ಶೂಟಿಂಗ್ ಸ್ಟಾರ್ಟ್ ಮಾಡುವಾಗ 3 ಡೇಸ್ದು ವರ್ಕ್ಶಾಪ್ ಮಾಡಿದ್ದೀವಿ. ಆ ವರ್ಕ್ಶಾಪಲ್ಲಿ ಏನಂದರೆ, ಬಂದು ಎಲ್ಲ ಆರ್ಟಿಸ್ಟ್ ಯಾರ್ಯಾರೆಲ್ಲ ಅಷ್ಟು ದಿವಸಕ್ಕೆ ಸೆಲೆಕ್ಟ್ ಆಗಿದ್ರಲ್ಲ, ಎಲ್ಲ ಆಡಿಷನ್ ಮಾಡಿ ಸೆಲೆಕ್ಟ್ ಆಗಿದ್ದು, ಇಲ್ಲಿ ಕೆಲವೊಂದು ಜನ ಬಂದಿದ್ದಾರೆ ಇಲ್ಲಿ, ಅವರೆಲ್ಲ ದೇ ಕೇಮ್ ಫಾರ್ ದ ವರ್ಕ್ಶಾಪ್. ಅಲ್ಲಿ ವರ್ಕ್ಶಾಪಲ್ಲಿ ವಿ ಹ್ಯಾಡ್ ಅ ಲಾಟ್ ಆಫ್ ಡಿಸ್ಕಷನ್ ಆನ್ ಏನು ಮಾಡಬೇಕು, ಯಾವ ಥರ ಕ್ಯಾರೆಕ್ಟ್ರು, ಏನು ಆ್ಯಕ್ಟಿಂಗು, ಅದೆಲ್ಲ ಮಾಡಿದ್ದೇವೆ ನಾವು. ಆದ್ಬಿಟ್ಟು 2 ದಿವಸ ನಮ್ಮದು ರಿಹರ್ಸಲ್ಸ್ ನಡೀತು. ಸೊ ರಿಹರ್ಸಲ್ ಅಂದರೆ ಎಂಟೈರ್ ಸ್ಕ್ರಿಪ್ಟನ್ನು ಇನ್ಕ್ಲೂಡಿಂಗ್ ಇವರು ನಮ್ಮ ಕ್ಯಾಮ್ರಾ, ಇವರು DOP ಇದ್ದಾರೆ ಮಿಲ್ಕಿ. ಸೊ ಅವ್ರ ಜೊತೆ ನಮ್ಮ ಎಡಿಟ್ರು ಇದ್ರು. ಅದು ಇದರಲ್ಲಿ ರಿಹರ್ಸಲ್ಸ್ ಅಲ್ಲಿ ಎಂಟೈರ್ ಫಿಲ್ಮ್ ಟ್ವೈಸ್ ನಾವು ಬಂದು ವಿ ಆಕ್ಟೆಡ್ ಇಟ್ ಔಟ್. ಒಂದು ಸಹಕಾರ ನಗರಲ್ಲಿ ಒಂದು ಮನೆಯಲ್ಲಿ ನಾವು ಡೂಯಿಂಗ್ ದಿಸ್ ಆಡಿಯನ್ಸ್, ಇದು ರಿಹರ್ಸಲ್ಸ್. ಇದು ಏನಕ್ಕೆಂದ್ರೆ ನಮಗೆ ಚೆನ್ನಾಗಿ ಗೊತ್ತಿತ್ತು, ನಾವು ಹೋಗೋ ಜಾಗ ಬಂದು ಇಟ್ ಈಸ್ ನಾಟ್ 100% ರೈನ್, ಇಟ್ ಈಸ್ 150% ರೈನ್. ರೈಟ್, ಜಿಗಣೆ ಇರುತ್ತೆ, ಹಾವಿರುತ್ತೆ, ಎಲ್ಲ ಆಲ್ ದೀಸ್ ಅದೇ. ಇದೊಂದು ಆಲ್ಮೋಸ್ಟ್ 20 ಕಿಲೋಮೀಟರ್ಸ್ ಅವೇ ಫ್ರಮ್ ದ ನಿಯರೆಸ್ಟ್ ಸಿವಿಲೈಸೇಷನ್. ಆ ಥರ ಒಂದು ಜಾಗದಲ್ಲಿ ಹೋಗಿ ಒಂದು ಶೂಟ್ ಮಾಡಿದ್ದೀವಿ ನಾವು. ಸೊ ಈ ರಿಹರ್ಸಲ್ಸ್ ವರ್ಕ್ಶಾಪ್ಸ್ ಎಲ್ಲ ಏನು ಕೊಟ್ಟಿತ್ತಂದ್ರೆ ನಮಗೆ ಅದೊಂದು ಕಾನ್ಫಿಡೆನ್ಸ್ ಕೊಟ್ಟಿತ್ತು ನಮಗೆ. ಇದು ಪ್ಲಾನ್ ಮಾಡಿದ್ದೇವೆ ಅಂದರೆ ಇದು ಅವತ್ತಿನ ದಿವಸ ಇದು ಶೂಟ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ರೆ ಯು ಆರ್ ಏಬಲ್ ಟು ಕಂಪ್ಲೀಟ್ ಇಟ್. ಪ್ಲಸ್ ನಾವು ಕೆಲವೊಂದು ನಂದು ಬ್ಯಾಕ್ಗ್ರೌಂಡ್ IT ಅಲ್ಲಿ ಇದ್ದಿದ್ದು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಲ್ಲಿ ಇದ್ದಿದ್ದರಿಂದ ಸ್ವಲ್ಪ ಇದೆಲ್ಲ ತೊಗೊಂಡು ಬಂದು ನಾವು ವಿ ಡಿಡ್ ಸಮ್ ಚೇಂಜಸ್ ಟು ಹೌ ಶೂಟಿಂಗ್ ಎಲ್ಲ ಯಾವ ಥರ ಮಾಡ್ಬೋದು ಅಂತ ಮಾಡಿದ್ದೀವಿ ನಾವು. ಆನ್ ದಿಸ್ ಸೆಟ್ ನಮಗೆ ವಿ ಹ್ಯಾಡ್ ಒನ್ ಡಾಕ್ಟರ್. he also did a role in our film, but ಅವರು ಒಂದು ಡಾಕ್ಟರ್ ಬೈರು ಸರ್ ಆಚೆ ಇದ್ದಾರೆ ಅವರು. ಅವರೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಬಟ್ ಈಸ್ ಆಲ್ಸೋ MBBS ಡಾಕ್ಟರ್. ಅವರು 30 ಡೇಸ್ ನಮ್ಮ ಜೊತೆಲಿದ್ದು ಶೂಟಿಂಗ್ ಫುಲ್ ಅವರು ಇದ್ದು ನೋಡ್ಕೊಂಡ್ರು. ಅಲ್ಲೊಂದು ಸಣ್ಣ ಡಿಸ್ಪೆನ್ಸರಿ ಇನ್ನೂ ಸೆಟಪ್ ಮಾಡಿದ್ದೀವಿ ನಾವು, ಸೊ ದಟ್ ಎನಿಥಿಂಗ್ ಏನು ಬೇಕಂದ್ರೆ ಮಾಡ್ಬೋದು ಅಂತ. ವಿ ಹ್ಯಾಡ್ ಸಮನ್ ಹೂ ವಾಸ್ ನಾಮಿನೇಟೆಡ್ ಆಸ್ ಅ ಸೇಫ್ಟಿ ಪರ್ಸನ್, ಸೇಫ್ಟಿ ಆಫೀಸರ್ ಥರ. ಅವರು ಎವ್ರಿ ಡೇ ಹೋಗಿ ಸೈಟ್ ನೋಡಿಬಿಟ್ಟು ಅವರು ಓಕೆ ಹೇಳಿದರೆ ನಾವು ಶೂಟಿಂಗ್ ಶುರು ಮಾಡ್ತಾ ಇದ್ದೀವಿ. ಅದು ಏನಕ್ಕೆ ಅಂದರೆ ಜಾಗ ಆ ಥರ ಇತ್ತು, ಏನು ಚಾನ್ಸ್ ತಗೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು. ರೈನು ಮತ್ತು ಅದು ಸ್ಲಿಪ್ಪರಿ ಜಾಗ, ಅದು ಮಣ್ಣು, ಅದು ಒಂಥರದ್ದು ಮಣ್ಣು, ಅದು ಇದಾಗುತ್ತೆ, ಎಸ್ಟೇಟ್ ಒಳಗಡೆಲ್ಲ ಇತ್ತು ಅದು. ಸೊ ಅದಕ್ಕೆ ಅವರು ಒಬ್ಬರಿದ್ರು. ಇದೆಲ್ಲ ಮಾಡಿದರೆ ನಮಗೆ ಇನ್ನೊಂದು ಇದು ಬೇಕಾಗಿದ್ದದ್ದು ಏನಂದರೆ, ಏನೋ ಒಂದು ಇನ್ಸಿಡೆಂಟ್ ಆಗಿತ್ತಂದ್ರೆ ನಮಗೆ ಇಮಿಡಿಯೇಟ್ ಆಗಿ ಅವರು ಇವರಿಗೆ ಆರ್ಟಿಸ್ಟಿಗೋ ಟೆಕ್ನಿಷಿಯನ್ಸಿಗೋ ಸೆಟ್ಟಲ್ಲಿರೋರಿಗೆ ಟು ಟೇಕ್ ಕೇರ್. ಸೊ ಅದಕ್ಕೆ ನಾವು ಒಂದು ಇನ್ಶೂರೆನ್ಸ್ ಮಾಡಿದ್ದೀವಿ. 90 ಡೇಸಿಗೆ ಎಂಟೈರ್ ಟೀಮಿಗೆ ಇನ್ಶೂರೆನ್ಸ್ ಮಾಡಿದ್ದೀವಿ ನಾವು. 30 ಡೇಸ್ 40 ಡೇಸ್ ಶೂಟಿಂಗಲ್ಲಿ ಆದಮೇಲೆ ಒಂದು 60 ಡೇಸ್ ಅವರು ಆಚೆ ಹೋದ್ಮೇಲೆ ದೇ ವಿಲ್ ಗೆಟ್ ಹೆಲ್ತ್ ಆ್ಯಂಡ್ ಲೈಫ್ ಎರಡು ಮಾಡಿದ್ದೇವೆ ನಾವು. ಹೆಲ್ತ್ ಆ್ಯಂಡ್ ಲೈಫ್ ಇನ್ಶೂರೆನ್ಸ್ ಮಾಡಿದ್ದೀವಿ ನಾವು. ಸೊ ಇದೆಲ್ಲ ಮಾಡಿ ನಾವು very happy, very proud that we didn't have a single incident. Entire shooting, not a single incident, and we came out of that place absolutely, safe, and we came out, did the post. You have noted the output, noted there. So very, very happy, very, very proud of the team. Namdu is first attempt. And I feel that we have delivered. Now it is up to the media, ನೀವು ಮತ್ತೆ ಆಡಿಯನ್ಸು, ನೀವೇ ನಮಗೆ ರಿಸಲ್ಟ್ ಕೊಡಬೇಕು. ಸೊ ನಮ್ಮದು ಇವಾಗ ಟೀಸರ್ ಲಾಂಚ್ ಮಾಡಿದ್ದೀವಿ. ನೆಕ್ಸ್ಟು ಹುಬ್ಳಿಯಲ್ಲಿ ಒಂದು ಇವೆಂಟ್ ಮಾಡ್ತಾ ಇದ್ದೀವಿ ನಾವು. ಅಲ್ಲಿ ನಾವು ವಿ ವಿಲ್ ಲಾಂಚ್ ದಿ ಆಡಿಯೋ ಹುಬ್ಳಿಯಲ್ಲಿ. ಆದಮೇಲೆ ಡೇಟ್ಸ್ ಎಲ್ಲ ನಾವು ಇವರು ವೆಂಕಟೇಶ್ ಸರ್ ಶೇರ್ ಮಾಡ್ತಾರೆ. ಆದಮೇಲೆ ನಮ್ಮದು ಟೀಸರ್ ಲಾಂಚ್ ಒಂದಿದೆ, ಟ್ರೈಲರ್ ಲಾಂಚು ಬೆಂಗಳೂರಲ್ಲೇ ಮಾಡ್ತೀವಿ ನಾವು.
ಟ್ರೈಲರ್ ಲಾಂಚ್ ಆದಮೇಲೆ ಒಂದು ಪ್ರೀಮಿಯರ್ ಶೋ ಇರುತ್ತೆ. ಪ್ರೀಮಿಯರ್ ಶೋ ಆದಮೇಲೆ ಗೋ ಫಾರ್ ದ ರಿಲೀಸ್. ಎಂಡ್ ಆಫ್ ಜುಲೈ ಅಂತ ಅಂದ್ಕೊಂಡಿದ್ದೀವಿ ರಿಲೀಸು. ಆಸ್ ವಿ ಗೆಟ್ ಕ್ಲೋಸರ್ ಡೇಟ್ಸ್ ನಾವು ಅನೌನ್ಸ್ ಮಾಡ್ತೀವಿ. ನಮ್ಮದೇ ಚಾನಲಲ್ಲಿ ಹೈಫೈ ಸ್ಟುಡಿಯೋಸ್ IN ಅಂದ್ಬಿಟ್ಟು ಇದು ಯೂಟ್ಯೂಬ್ ಚಾನಲಲ್ಲಿ ಈ ಟೀಸರು, ಟ್ರೈಲರು, ಆಡಿಯೋ ಎಲ್ಲ ಲಾಂಚ್ ಮಾಡ್ತಾ ಇದ್ದೀವಿ ನಾವು, ಇನ್ಕ್ಲೂಡಿಂಗ್ ಮ್ಯೂಸಿಕ್ ಅಲ್ಲೇ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಹೈಫೈ ಮ್ಯೂಸಿಕ್ ಅಂತ ಅದರದ್ದು ಹೆಸರು. ಸೊ ಅದಕ್ಕೆ ಒಂದು ನೋಟ್ ಬರುತ್ತೆ, ನಿಮಗೆ ಪ್ರೆಸ್ ನೋಟ್ ಬರುತ್ತೆ. ಸೊ ದಿಸ್ ಈಸ್ ಅವರ್ ಪ್ಲ್ಯಾನ್. ನನಗೆ ತುಂಬ ಖುಷಿಯಾಗಿತ್ತು. ಐ ನೋ ಲಾಟ್ ಆಫ್ ಪೀಪಲ್ ಆರ್ ವೇಟಿಂಗ್ ಔಟ್ಸೈಡ್, ಬಟ್ ವಿ ವಿಲ್ ಬ್ರಿಂಗ್ ದಮ್ ಇನ್ ಆ್ಯಂಡ್ ಶೋ ಒನ್ ಮೋರ್ ಒಂದು ಶೋ ಮಾಡ್ತೀವಿ ನಾವು. ಬಟ್ ನೀವು ಇಷ್ಟು ಟೈಮ್ ತೊಗೊಂಡು ಇಲ್ಲಿ ಬಂದು ನಮಗೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ಆ್ಯಂಡ್ ಏನೇ ನನ್ನ ಕನ್ನಡದಲ್ಲಿ ಏನೋ ಒಂದು ಮಿಸ್ಟೇಕ್ ಇತ್ತಂದರೆ ಪ್ಲೀಸ್ ಫಾರ್ಗಿವ್ ಮಿ. ನಾನು ಐ ಆಮ್ ಟ್ರೈಂಗ್ ಟು ಲರ್ನ್ ಗುಡ್ ಕನ್ನಡ, ಸೊ ದಟ್ ನಾನು ನೆಕ್ಸ್ಟ್ ಟೈಮ್ ಎಲ್ಲ ಮಾತಾಡುವಾಗ ಚೆನ್ನಾಗೇ ಮಾತಾಡ್ತೀನಿ ನನ್ನ ಕನ್ನಡದಲ್ಲಿ. ಲರ್ನರ್ ಸರ್, ಅಚ್ಚ ಕನ್ನಡಿಗಾನೇ ನೀವು, ಸ್ಪಷ್ಟವಾಗಿ ಮಾತಾಡಿದ್ದೀರಾ. ಇಷ್ಟು ಮಾತಾಡಿದ್ರೆ ಸಾಕು. ಎಲ್ರಿಗೂ ನಮಸ್ಕಾರ. ಇದು ನಿಮ್ಮನ್ನೆಲ್ಲ ನೋಡಿ ನನಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಮ್ಮ ಈ ಮೊದಲನೇ ಹೆಜ್ಜೆಗೆ ನಿಮ್ಮ ಕೆಲಸಗಾರಗಳ ಇದ್ದರೂ ಕೂಡ ಯಾವುದನ್ನು ಗಮನಿಸದೆ ಲೆಕ್ಕ ಹಿಡಿದೆ ಇಲ್ಲಿಗೆ ಬಂದಿದ್ದೀರಾ. ತುಂಬ ಥ್ಯಾಂಕ್ಸ್. ಎಸ್ಪೆಷಲಿ ಮೀಡಿಯಾ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಈಗ ಮ್ಯಾಮ್ ಹೇಳಿದರು ತುಂಬ ಸೈಲೆಂಟಾಗಿ ಕಾಣ್ತೀರಾ ಅದು ಇದು ಅಂತ. ಏನೂ ಇಲ್ಲ, ನಾನು ಇರೋದೇ ಹೀಗೆ. ಬಟ್ ಅದು ಆನ್ ಸ್ಕ್ರೀನ್ ದಟ್ಸ್ ಮೈ ಕ್ಯಾರೆಕ್ಟರ್. ಸೊ ಐ ಹ್ಯಾಡ್ ಟು ಡೂ ದಟ್. ನನಗೆ ಬೇರೆ ಆಪ್ಷನ್ ಇಲ್ಲ. ನಾವು ಆ ಕ್ಯಾರೆಕ್ಟರ್ನ ಮೈಕ್ ತೊಗೊಂಡೇ ಮಾಡಬೇಕು. ಇಲ್ಲಾಂದರೆ ನಾವು ಇಷ್ಟು ಜನಗಳ ನಾನು ಒಬ್ಬನ ಕನಸಲ್ಲ. ಇಲ್ಲಿ ನನ್ನ ಫ್ಯಾಮಿಲಿ, ಇವ್ರ ಫ್ಯಾಮಿಲಿ, ನಮ್ಮೆಲ್ಲರ ಕನಸು, ತುಂಬ ಜನಗಳ ಕನಸಿದೆ. ನಾನು ಒಬ್ಬನ ಕನಸಲ್ಲ. ಈಗ ನೋಡ್ತೀರಾ ನೀವು ಎಲ್ಟು ಮುತ್ತ, ಬರೀ ಮುತ್ತನ ಕ್ಯಾರೆಕ್ಟರ್ ಮೇಲೆ ನೋಡ್ತಿದ್ದೀರಾ. ಅದರಿಂದ ತುಂಬ ಕನಸುಗಳಿದೆ. ನನ್ನಲ್ಲಿ ಏನು ಬೆಸ್ಟ್ ಮಾಡೋಕ್ಕಾಗಬೇಕು, ನನ್ನಲ್ಲಿ ಏನು ಬೆಸ್ಟ್ ಮಾಡ್ಬೋದು ಅದನ್ನು ನಾನು ಮಾಡಿದ್ದೀನಿ. ಅದನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಸೊ ಇಟ್ ಇಸ್ ಜಸ್ಟ್ ಅ ಬಿಗಿನಿಂಗ್. ಇದರಲ್ಲಿ ಬರೀ 3 ರಸಗಳು ಮಾತ್ರ ನೋಡಿದ್ದೀರಾ. ಒಂದು ರೌದ್ರ, ಶಾಂತ, ಒಂದು ಬೀಭತ್ಸ. ಇದರಲ್ಲಿ ಇನ್ನೂ ಉಳಿದಿರೋ ರಸಗಳು ಕೂಡ ನಾವು ಥ್ರೂಔಟ್ ದ ಜರ್ನಿ ನಾವು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀವಿ. ದಯವಿಟ್ಟು ನೀವು ಎಷ್ಟಾಗುತ್ತೆ ಸಾಧ್ಯದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ಗಳಲ್ಲಿ, ನಿಮ್ಮ ಫ್ಯಾಮಿಲಿಗಳಲ್ಲಿ ನಮ್ಮ ಈ ಸಿನಿಮಾ ಬಗ್ಗೆ ಒಂದು ಸಪೋರ್ಟ್ ಕೊಡೋಕ್ಕೆ ನಾನು ನಿಮ್ಮಲ್ಲಿ ಕಳ್ಕಳಿ ಮನೆ ಮಾಡ್ಕೊತೀನಿ ಸರ್. ಇದು ನನ್ನ ಮೊದಲನೇ ಸಿನಿಮಾ ಸರ್. ನಾನು ಚಿಕ್ಕ ವಯಸ್ಸಿಂದ ನಮ್ಮ ಮನೇಲಿ 0 ಸಪೋರ್ಟ್ ಸರ್. ನಾನು ಕದ್ದು ಅಲ್ಲಿ ಇಲ್ಲಿ ಹೋಗಿ ಸಣ್ಣ ಪುಟ್ಟ ನಾಟಕ ಮಾಡ್ತಾ ಇದ್ದೆ. ಆದರೂ ಬಿಡಲಿಲ್ಲ. ನಮ್ಮ ಅಪ್ಪ ಒಂದ್ಸಲ ಹೊಡೆದ್ಬಿಟ್ಟು ಸ್ಕೂಲಿಂದ ಕರ್ಕೊಂಡ್ಬಿಟ್ರು. ಮೈಸೂರಲ್ಲಿ ರಾಜ್ಕುಮಾರ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತ ಇದೆ, ಸಬರ್ ಬಸ್ ಸ್ಟ್ಯಾಂಡ್ ಅಪೋಸಿಟ್. ಅಲ್ಲಿ 2006 ನಾನು ಹೋಗಿದ್ದೆ, ಜಾಯಿನ್ ಮಾಡೋಣ ಅಂತ ಹೋಗಿದ್ದೆ. ಆಗ ನಮ್ಮ ಅಪ್ಪ ಅಲ್ಲಿ ಹೊಡೆದ್ಬಿಟ್ಟು ಕರ್ಕೊಂಡ್ಬಂದ್ಬಿಟ್ಟಿದ್ರು. ನಾನು ನಿನ್ನ ಕಾಲ್ ಮೇಲೆ ನೀನು ಓದಪ್ಪ ಫಸ್ಟ್, ನಿನ್ನ ಜವಾಬ್ದಾರಿ ನಿನ್ನ ಕಾಲ್ ಮೇಲೆ ನಿಂತ್ಕೊ, ಆಮೇಲೆ ಫಿಲ್ಮ್ ಅಂತ ಹೋಗು ಅಂತ. ಸೊ ಇವತ್ತು ನಮ್ಮಪ್ಪ ಅಲ್ಲೇ ಕೂತಿದ್ದಾರೆ. ನಾನು ಜವಾಬ್ದಾರಿ, ನಾನು ಓದಿದ್ದೀನಿ, ಕೆಲಸ ಸೇರಿದ್ದೀನಿ, ಸಂಬಳ ಎಲ್ಲ ಸಂಪಾದನೆ ಮಾಡಿದ್ದೀನಿ, ಇವತ್ತು ಸಿನಿಮಾನೂ ಮಾಡಿದ್ದೀನಿ. ಅಪ್ಪ ನಾನಂತೂ ಕೆಟ್ಟ ಸಿನಿಮಾ ಮಾಡಿಲ್ಲ, ಒಳ್ಳೆ ಸಿನಿಮಾ ಮಾಡಿದ್ದೀನಿ. ಹೌದು ಸರ್. ಸರ್ ಎಂಡ್ ಆಫ್ ಮೈ ಲೈಫ್ ಕೊರ್ಗಿರ್ಬಾರ್ದು ಸರ್ ನನಗೆ. ಮತ್ತೆ ನಾನು ಒಬ್ಬರಿಂದ ಆಗಿಲ್ಲ ಸರ್, ಇದು ಇಡೀ ಟೀಮ್ ಎಲ್ಲರೂ. ದೇವಯ್ಯಣ್ಣ ಇದ್ದಾರೆ, ಪವೀಂದ್ರ ಸರ್ ಇವಾಗ ನಮ್ಮ ಆನ್ಬೋರ್ಡ್ ಆದರು, ಮತ್ತೆ ಕಾಕ್ರೋಚ್ ಸರ್, ಇಡೀ ನನ್ನ ಟೀಮ್ ಸರ್. ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ನನ್ನ ಕನಸಿಗೆ ಹಿಡಿಯಿತು ಸರ್, ಪರ್ಸನಲ್ ಒಂದು ಇದು ಸರ್. ಹಾಂ ಸರ್, ನಾನೇ ಮುತ್ತ ಸರ್. ಥ್ಯಾಂಕ್ ಯು ಸೋ ಮಚ್. ನಾನು ಯಾವಾಗೂ ಹೇಳ್ತಿರ್ತೀನಿ, ನಾವು ತುಂಬಾ ಚೆನ್ನಾಗಿ ನೋಡಕ್ಕಿದೀವಿ ಅಂದ್ರೆ ಅದು ಅಪ್ಪ ಅಮ್ಮ ಕೊಟ್ಟಿರೋ ಅಂತ ಉಡುಗೊರೆ. ಕರೆಕ್ಟ್. ಸೊ ಅಪ್ಪ ಅಮ್ಮನಿಗೆ ವಾಪಸ್ ಉಡುಗೊರೆ ನಾವೇನ್ ಕೊಡಬಹುದು ಅಂದ್ರೆ ಅವರ ಆಸೆಯನ್ನ ಈಡೇರಿಸೋದು. ಅವರ ಆಸೆಯನ್ನು ಈಡೇರಿಸಿ ನಿಮ್ಮ ಆಸೆಗೂ ನೀರು ಎರೆದುಕೊಂಡು ನೀವು ಬೆಳೀತಾ ಇರೋವಂಥದ್ದು. ಸೊ ಒಳ್ಳೇದಾಗ್ಲಿ. ನಿಮ್ ಫಾದರ್ ಎಲ್ಲಿದ್ದಾರೆ ಸರ್? ಹ್ಯಾಪಿನಾ? ತಗೋಬೇಡಿ, ಒಂದು ಮಾತು ಹೇಳಲೇಬೇಕು. ನಮ್ಮ ಇಡೀ ಟೀಮ್ಗೆ ಯಾರು ಗಾಡ್ ಫಾದರ್ ಅಂತ ಯಾರು ಇಲ್ಲ. ಯೂಶಲಿ ನಾವು ಕೇಳ್ತಿದ್ವಿ ಆಚೆ, ನೀವು ಸಿನಿಮಾ ಇಂಡಸ್ಟ್ರಿಗೆ ಹೋಗ್ಬೇಕಂದ್ರೆ ಗಾಡ್ ಫಾದರ್ ಇರಬೇಕು, ನೀವೆಲ್ಲ ಆ ಥರ ಏನೋ ಸಪೋರ್ಟ್, ದೊಡ್ಡ ಸಪೋರ್ಟ್ ಇರಬೇಕು ಅಂತ. ನಮಗೆ ಇದ್ದೀರಾ ಸರ್ ಗಾಡ್ ಫಾದರ್, ಇಲ್ಲ ಅಂತ ಅನ್ಕೊಂಬೇಡಿ. ಆ ಗಾಡೇ ಫಾದರ್ ಸರ್ ನಮಗೆ. ಅವ್ರು ಯಾವತ್ತೂ ನಮ್ಗೆ ಕೈ ಬಿಡಲ್ಲ ಸರ್. ಮತ್ತು ಕನ್ನಡ ಚಿತ್ರರಂಗದ ಜನತೆಗಳು, ಕನ್ನಡ ಜನತೆಗಳು ಮೇನಾಗಿ, ಅವ್ರು ಒಳ್ಳೆ ಸಿನಿಮಾನ ಯಾವತ್ತೂ ಕೈ ಬಿಟ್ಟಿಲ್ಲ. ಈ ಸಿನಿಮಾನ ಬಿಡಲ್ಲ ಅಂತ ನನಗೊಂದು ಸ್ಟ್ರಾಂಗ್ ಗಟ್ ಫೀಲಿಂಗ್ ಇದೆ. ದಯವಿಟ್ಟು ಸಪೋರ್ಟ್ ಮಾಡಿ. ನೀವು ಕಂಟೆಂಟ್ ನೋಡಿ ಸರ್, ಕಂಟೆಂಟ್ ನೋಡಿ, ನಿಮ್ಗೆ ಇಷ್ಟ ಆದ್ರೆ ನೋಡಿ ಸರ್. ಎಲ್ಲರೂ ಹೇಳ್ತಾರೆ ನಮ್ಮ ಮೂವಿ ಸೂಪರ್ ಆಗಿದೆ, ನಮ್ಮ ಮಗು ನನ್ಗೆ ಚೆನ್ನಾಗಿ ಕಾಣಿಸುತ್ತೆ ಯಾವಾಗ್ಲೂ. ಆದರೆ ಸಿನಿಮಾ ನೋಡಿ ಸರ್, ನಮ್ಮ ಮಗುನ ಬೇರೆಯವ್ರು ನೋಡ್ಬಿಟ್ಟು ಮಗು ಚೆನ್ನಾಗಿದೆ ಅಂದಾಗ ಅವಾಗ ಖುಷಿ ಆಗುತ್ತೆ. ಅದು ಡಬಲ್ ಅಪ್ರೂವಲ್ ಅದು.
ಯಾಕಂದ್ರೆ ಹೆತ್ತವ್ರು ಹೆಗ್ಣ ಮುದ್ದೆ ಇರುತ್ತೆ. ಇದು ನಮ್ಮ ಸಿನಿಮಾ ಅಂದ್ಬಿಟ್ಟು ನಾವು ಎಲ್ರಿಗೂ ಚೆನ್ನಾಗಿದೆ ನೋಡಿ ನೋಡಿ ಅಂತ ಹೇಳ್ತಿರ್ತೀವಿ. ಬಟ್ ನೀವು ನೋಡ್ಬಿಟ್ಟು ನೀವು ಡಿಸೈಡ್ ಮಾಡ್ಬಿಟ್ಟು ಥಿಯೇಟರ್ ಬನ್ನಿ ಸರ್. ಥ್ಯಾಂಕ್ ಯು. ನನ್ನ ಒಂದು ಪ್ಲೀಸ್ ನನ್ನ ಕೈಂಡ್ ರಿಕ್ವೆಸ್ಟ್ ಇದೆ. ಸೋ ಸ್ವೀಟ್. ಥ್ಯಾಂಕ್ ಯು ಶೌರ್ಯ ಪ್ರತಾಪ್. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ನನ್ನ ಹೆಸರು ರುಹಾನ್ ಆರ್ಯ ಅಂತ. ಆ್ಯಕ್ಚುಲಿ ನಾನು ಬೇಸಿಕಲಿ ಆ್ಯಕ್ಟರ್. ಈ ಚಿತ್ರದಲ್ಲಿ ನಾನು ಸಹ ಒಂದು ಪಾತ್ರವನ್ನು ಮಾಡಿದ್ದೀನಿ. ಜೊತೆಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕೆಲಸ ಸಹ ಮಾಡಿದ್ದೀನಿ. ಸೊ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿರ್ತಕ್ಕಂಥ ಎಲ್ಲರಿಗೂ, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್. ಹಾಗೆ ಸ್ಪೆಷಲ್ ಥ್ಯಾಂಕ್ಸ್ ಟು ಶೈಲಜಾ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಮ್ಮ ಎಂಟೈರ್ ಟೀಮ್ಗೆ ನೀವು ಗೈಡಿಂಗ್ ಲೇಟ್ ಆಗಿದ್ದೀರಾ. ನಿಮ್ಮ ಗೈಡೆನ್ಸಿಂದ ಇವತ್ತು ಇಲ್ಲಿದ್ದೀವಿ. ತುಂಬ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈಗಷ್ಟೇ ಟ್ರೈಲರ್ನ ನೋಡಿದ್ದೀರಾ. ಎಲ್ಲರಿಗೂ ಖುಷಿಯಾಗಿದೆ. ಟೀಸರ್ ಈಗಷ್ಟೇ ಟೀಸರ್ನ ನೋಡಿದ್ದೀರಾ. ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಅಂತೂ ಬಿಲ್ಡ್ ಆಗಿರುತ್ತೆ. ದಯವಿಟ್ಟು ಆದಷ್ಟು ಎಲ್ಲ ಜನರಿಗೂ ತಲುಪಿಸುವಂತ ಪ್ರಯತ್ನನ ಮಾಡೋಣ. ಮೊದಲಿಗೆ ನೀವು ನೋಡಿ, ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಕೊನೆಯದಾಗಿ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಜಸ್ಟ್ ಟೀಸರ್ ನೋಡಿರೋದು, ಅಭಿ ಪಿಕ್ಚರ್ ಬಾಕಿ. ಥ್ಯಾಂಕ್ ಯು. ಸಂಗೀತಕ್ಕೆ ಆಲ್ಮೋಸ್ಟ್ ಒಂದು 8-10 ವರ್ಷದಿಂದ ತೊಡಗಿಸ್ಕೊಂಡ್ಬಿಟ್ಟಿದ್ದಾರೆ. ರವಿ ಬಸ್ರೂರ್ ಅವರ ಗರಡಿಯಲ್ಲಿ ಪಳಗಿರೋ ಅಂತವ್ರು, ಹಾಗಾಗಿ ಸೌಂಡಿಂಗ್ ಅಷ್ಟು ಜೋರಾಗಿದೆ. ಸೂಪರ್ ಸರ್, ಕೀಪ್ ರಾಕಿಂಗ್ ಅಂತ ಹೇಳ್ತಾ ಹೋಗ್ತೀವಿ. ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ನನ್ನ ಗುರುಗಳನ್ನ ಜ್ಞಾಪಿಸ್ಕೊಳ್ತಾ, ನನ್ನ ತಾಯಿ, ಸಾರಿ, ಸಂಗೀತ ಘಟಿ ಮೇಡಮ್ ಹಾಗೂ ರವಿ ಸರ್. ತಾಯಿನೇ ಮೊದಲ ಗುರು ಅಂತ ನಾನು ಭಾವಿಸ್ತೇನೆ. ಅವ್ರು ಕೂಡ ಗಾಯಕಿನೇ ಆಗಿರುವಂಥದ್ದು. ಅಮ್ಮ ನಮಸ್ತೆ. ನೀವು ಕೂಡ ಬಹಳಷ್ಟು ವರ್ಷಗಳು ವೇದಿಕೆ ಕಾರ್ಯಕ್ರಮಗಳಲ್ಲಿ ಹಾಡಿರುವಂಥದ್ದು. ನಿಮ್ಮ ಮಗ ಇನ್ನೂ ಒಂದು ಹಂತವನ್ನ ಮೇಲಕ್ಕೆ ಹೋಗಿ ಮ್ಯೂಸಿಕ್ ಡೈರೆಕ್ಟರ್ ಆಗಿರುವಂಥದ್ದು ತುಂಬಾ ಖುಷಿಯ ಸಂಗತಿ. ಅಮ್ಮ, ಪರಂಪರೆ ಮುಂದುವರೆದಿದೆ. ಥ್ಯಾಂಕ್ ಯು. ಖಂಡಿತ ಅಪ್ಪ ಇವತ್ತು ಇಲ್ಲಿಲ್ಲ, ಬಟ್ ಅಲ್ಲಿಂದ ನೋಡ್ತಿದ್ದಾರೆ. ಖಂಡಿತವಾಗ್ಲು ಅಪ್ಪ ಅಮ್ಮ ಈ ಎರಡು ಆತ್ಮಗಳೇನಿದೆ, ದೈಹಿಕವಾಗಿ ನಮ್ಮ ಜೊತೆ ಇದ್ದಾಗ್ಲೂ ಇಲ್ಲದಾಗ್ಲೂ ಕೂಡ ಸದಾ ಹರಿಸುತ್ತೆ. ನಾವಿಲ್ಲಿ ನಿಂತಿದೀವಿ ಎಲ್ರು ಅಂತ ಹೇಳಿದ್ರು ಅದು ಅಪ್ಪ ಅಮ್ಮನ ಆಶೀರ್ವಾದವೇ. ಓವರ್ ಟು ಯು ಸರ್. ಕಾಮ್ ಡೌನ್. ಕಮ್ ಆನ್ cheer up. Yes, thank you so much amma. Thanks for covering me. ಮತ್ತೆ ನನ್ನ ಗುರುಗಳು ಸಂಗೀತ ಘಟಿ ಮ್ಯಾಮ್ ಮತ್ತೆ ರವಿ ಬಸ್ರು ಸರ್ ಅವರು ಹಾಕೊಟ್ಟ ಒಂದು ರೂಟ್. ಎಸ್ಪೆಷಲಿ ಸಿಂಗಿಂಗ್ ಅಲ್ಲಿ ಇದ್ದೆ ನಾನು. ಬಟ್ ದೆನ್ ನನ್ನ ಮ್ಯೂಸಿಕ್ ಪ್ರೊಡಕ್ಷನ್ ಜರ್ನಿ ಸ್ಟಾರ್ಟ್ ಆಗಿದ್ದು when I started ನಮ್ಮ ರವಿ ಸರ್ ಜೊತೆ when I started learning ಮ್ಯೂಸಿಕ್ ಪ್ರೊಡಕ್ಷನ್. ಅಂಡ್ ಇವತ್ತು ನೀವೆಲ್ಲ ಸೌಂಡ್ ಕೇಳಿದ್ರಿ ಯಾವ ತರ ಬಂದಿದೆ ಅಂತ. ಸೊ ಬೇಸಿಕ್ಲಿ ಇದರಲ್ಲಿ ಚಿಕ್ಕ ಚಿಕ್ಕ ವಿಷಯಕ್ಕೂ ತುಂಬಾ ಮಹತ್ವ ಕೊಟ್ಟಿದ್ದೀವಿ. ಅಂಡ್ ಅದರಲ್ಲಿ ಒಂದು ಮಗು ನವಿಲ್ ತುಳುವ ಅಂತ ಒಂದು ಎಮೋಷನಲ್ ಆಗಿ ಒಂದು ಮಗು ಕೂಗಿ ಹಾಡುತ್ತೆ. ಆ ಒಂದು ಮಗುನು ಫಸ್ಟ್ ಟೈಮ್ ಮಾಡಿದೆ. ಇನ್ಫ್ಯಾಕ್ಟ್ ನನ್ನ ಮಗಳು ಅಲ್ಲಿದ್ದಾಳೆ, ಆರ್ವಿ ಅಂತ. ಅದನ್ನ ಅವಳು ಮಾಡಿದಾಗ ಅವಳಿಗಿನ್ನ 9 ವರ್ಷ. ಅದು ಫಸ್ಟ್ ಟೈಮ್ ಐ ರೆಕಾರ್ಡೆಡ್ ದಟ್. ಸೊ ಎವ್ರಿ ಬಿಟ್ ಆಫ್ ಇಟ್ ನಾವು ಅಷ್ಟು ಕೇರ್ ತಗೊಂಡು ಮಾಡಿದೀವಿ. ಅಂಡ್ ಅವರ್ ಮೂವಿ ವಿಲ್ ಬಿ ಅ
ಆಡಿಯೋ ವಿಜುವಲ್ ಟ್ರೀಟ್ ಎಕ್ಸ್ಟ್ರಾವಗ್ಯಾನ್ಸಾ. ನಿಮ್ ಕೂರ್ಗ್ನ ತುಂಬಾ ಚೆನ್ನಾಗಿ ತೋರಿಸಿದೀವಿ. ನಮ್ದು ನೀವು ನೋಡಿದಾಗ ಒಂದು ಐಡಿಯಾ ಬಂದಿರುತ್ತೆ ಇದೊಂದು ಡಾರ್ಕ್ ಶೇಡ್ ಅಲ್ಲಿ ಇರಬಹುದು ಅಂತ, ಬಟ್ ಆ ಡಾರ್ಕ್ ಶೇಡ್ ಅಲ್ಲೂ ಕೂರ್ಗ್ನ ನಾವು ತುಂಬಾ ಸುಂದರವಾಗಿ ತೋರಿಸಿದ್ವಿ. ಅಂಡ್ ಆಲ್ ದ ಕ್ರೆಡಿಟ್ ಗೋಸ್ ಟು ಅವರ್ ಡೈರೆಕ್ಟರ್, ಅವರ್ ಹೋಲ್ ಟೀಮ್ ಅಂಡ್ ಸತ್ಯ ಸರ್ ಫಾರ್ ಆಲ್ ದ ಥಿಂಗ್ಸ್. ಅಂಡ್ ಸೊ ಇದರಲ್ಲಿ ಮೇಡಮ್ ಹೇಳ್ದಂಗೆ ಒಟ್ಟು 5 ಹಾಡುಗಳಿದೆ. ಒಂದು ಪ್ಯಾಥೋನ 2 ವರ್ಷನ್ ಮಾಡಿದೀವಿ. ಸೊ ಒಟ್ಟು ಸೇರಿ 6 ಹಾಡುಗಳಾಗುತ್ತೆ. ಅದೆಲ್ಲ ಮುಂದೆ ರಿಲೀಸ್ ಮಾಡ್ತಾ ಹೋಗ್ತೀವಿ. ಸೊ ಇವತ್ತು ಟೀಸರ್ ಲಾಂಚ್ ಆಗಿದೆ ಅಂಡ್ ಎಲ್ಲರಿಗೂ ತುಂಬಾ ಖುಷಿಯ ದಿನ ಇವತ್ತು. ಅಂಡ್ ನಮ್ಗೆ ಮುಂಚೆ ಡೇ 1 ಇಂದ ನಮ್ಗೆ ಪ್ರೋತ್ಸಾಹ ಕೊಡ್ತಿರೋ ಮ್ಯಾಮ್ ಇವತ್ತೂ ಬಂದಿದ್ದಾರೆ. ಸೊ ದೇರ್ ಇಸ್ ನಮ್ಗೆ ತುಂಬಿ ಬರುತ್ತೆ. ಮ್ಯೂಸಿಷಿಯನ್ಸ್, ಕಲಾವಿದರೆಲ್ಲ ನಾವು ಭಾವುಕ ಜೀವಿಗಳು. ವಿ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ಸ್. ಸೊ ಗಾಡ್ ಬ್ಲೆಸ್ ಯು. ಒಳ್ಳೇದಾಗ್ಲಿ. ಅಷ್ಟು ದೊಡ್ಡ ಒಂದು ಜಾಗದಲ್ಲಿರೋರು ನಮಗೆ ಅಷ್ಟು ಪ್ರೋತ್ಸಾಹ ಕೊಟ್ಟು ನೀವು ಯಾವತ್ತೂ ನಮ್ಮ ಜೊತೆ ಇದ್ದೀರಾ. ಇಟ್ ವಿಲ್ ಮೀನ್ ಅ ಲಾಟ್ ಟು ಅಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್ ಕೊನೆಯಲ್ಲಿ ಒಂದು ಬಂತಲ್ಲ ಸರ್, ದಟ್ ಇಸ್ ದ ಥೀಮ್ ಆಫ್ ನಮ್ಮ ಹೀರೋಗೆ ಅದೊಂದು ಥೀಮ್ ಇದೆ. ಬಟ್ ಆ ಥೀಮ್ ನ ನಾವು ಮೂವಿನಲ್ಲಿ ಅವ್ರಿಗೆ ಎಷ್ಟೊಂದ್ ತರ ಶೇಡ್ಸ್ ಬರುತ್ತೆ, ಆ ಶೇಡ್ಸ್ ಗೆ ಅಳವಡಿಸಿ ಆ ಥೀಮ್ ನ ಯೂಸ್ ಮಾಡಿದೀವಿ ಸರ್. ಸರ್ ಅದು ಮೇನ್ ಅದು ಒಂದು 6-7 ತರ ಬರುತ್ತೆ ಸರ್. ಇದೇ ಒಂದು ಥೀಮ್ ನ 6-7 ತರ ಯೂಸ್ ಮಾಡಿದೀವಿ. ಅಂಡ್ ಎವ್ರಿ ಸೀನ್ ಸರ್ ನಿಮ್ಗೆ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಹುಕ್ಡ್ ಆನ್ ಟು ದ ಮ್ಯೂಸಿಕಲಿ ತುಂಬಾ ಚೆನ್ನಾಗಿ ಟ್ರೀಟ್ ಆಗಿದೆ ಸರ್. ಖಂಡಿತ ಸರ್. ಲೈವ್ ಅಲ್ಲಿ ನಾವು ಗಿಟಾರ್ ಇನ್ಸ್ಟ್ರೂಮೆಂಟ್ ನ ತುಂಬಾ ಎಕ್ಸ್ಟೆನ್ಸಿವ್ ಆಗಿ ಯೂಸ್ ಮಾಡಿದೀವಿ. ಕ್ರವೆನ್ ಸ್ಟ್ರಾಟ್ಫೈಲ್ ಅಂತ ವಿಕ್ಕಿ ಅಂತ ನಮ್ ತುಂಬಾ ಪ್ರೀತಿಯ ಗೆಳೆಯ, ಅವ್ರು ಬರ್ಬೇಕಿತ್ತು, ಮೋಸ್ಟ್ಲಿ ಇವತ್ತು ಕಾರಣಾಂತರದಿಂದ ಅವ್ರಿಗೆ ಆಗಿಲ್ಲ. ಅವರು ಡಾರ್ಜಿಲಿಂಗ್ ಅವರು. ನಾವೆಲ್ಲ ಅದೇ ಅಗೇನ್ ಬ್ಯಾಂಡ್ ಮೇಟ್ಸ್, ನಾವೆಲ್ಲ ಒಟ್ಟಿಗೆ ಲೈವ್ ನುಡಿಸ್ತಿದ್ವಿ, ಲೈವ್ ಅಲ್ಲಿ ಪ್ರೋಗ್ರಾಮ್ಸ್ ಮಾಡ್ತಿದ್ವಿ. ಅಂಡ್ ನನ್ನ ಪ್ರೀತಿಯ ಗೆಳೆಯ ಆಚೆ ನಿಂತಿದ್ದಾರೆ ಪಾಪ, ಅವ್ರಿಗೆ ಒಳಗ್ ಕೂತಿದ್ರು, ರಾಹುಲ್ ಶಿವಕುಮಾರ್ ಅಂತ. ಅವರು ರಿದಮ್ ಸೆಕ್ಷನ್ ಎಲ್ಲ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ರಾಹುಲ್ ಅಂಡ್ ಫ್ಲೂಟ್ ಲೈವ್ ಮಾಡಿದೀವಿ ಸರ್. ಫ್ಲೂಟ್ ಸುಮುಖ ಅಂತ ಹೇಳಿ ಅವರು ತುಂಬಾ ಒಳ್ಳೆ ಆರ್ಟಿಸ್ಟ್, ಅದು ಫ್ಲೂಟ್ ಲೈವ್ ಮಾಡಿದೀವಿ. ಅಂಡ್ ಗಜಾನಂದ್ ದಾದಾ ಅಂತ ಅಂದ್ಬಿಟ್ಟು ಅವರು ಅನು ಮಲಿಕ್, ಲಕ್ಷ್ಮೀಕಾಂತ್ ಯಾರೆಲ್ಲ ಆ ಕಾಲದಿಂದ ಅವ್ರಿಗೆಲ್ಲ ನುಡ್ಸ್ಕೊಂಡ್ ಬಂದವರು. ಅವರು ನಮ್ಮ ಚಿತ್ರದಲ್ಲಿ ಹಾಡಿಗೆಲ್ಲ ನುಡ್ಸಿದ್ದಾರೆ. ಸೊ ಗಜಾನಂದ್ ದಾದಾ, ಗಜಾನಂದ್ ಕಾಗಲ್ಕರ್ ಅಂತ ಸರ್, ಹುಬ್ಳಿಲಿ ಇರ್ತಾರೆ ಅವರು. ಸೊ ಎಸ್ ಸರ್, ಮೆಲಡಿಗೂ ಇದೆ. ಒಂದು ಪ್ಯಾಥೋ ಸಾಂಗ್ ಇದೆ ಸರ್, ಇಟ್ ಇಸ್ ಕಂಪ್ಲೀಟ್ಲಿ ಮೆಲಡಿಯಸ್. ಅಂಡ್ ನಮ್ಮ ಹೀರೋಯಿನ್ ಮೇಡಮ್ಗೆ ದರ್ ಇಸ್ ಅ ಸೆಕ್ಷನ್ ವಿಚ್ ಕಂಪ್ಲೀಟ್ಲಿ ಕ್ಯಾರೀಸ್ ಹರ್ ಇನ್ ದ ಮೆಲಡಿಯಸ್ ಇದು ರೇಂಜ್. ಇಷ್ಟು ಒಂದು ಮಾಸ್ ನೋಡಿದಿರಾ, ಮಾಸ್ ಜೊತೆ ಮೆಲಡಿ ಕೂಡ ಅವೈಲೇಬಲ್ ಇದೆ ಸರ್. ರಾಹುಲ್ ಬಂದಿದ್ದಾರೆ. ಒಂದು ಪುಟ್ಟ ಚಪ್ಪಾಳೆ ಬರಲಿ. ರಾಹುಲ್ ಅವರನ್ನ ನೀವು ಪ್ರತಿಷ್ಠಿತ ವೇದಿಕೆಗಳಲ್ಲಿ ಬಹಳ ದೊಡ್ಡ ದೊಡ್ಡ ಗಾಯಕರ ಒಂದು ಬ್ಯಾಂಡ್ ನಲ್ಲಿ ನೋಡಿರ್ತೀರ. ಸೊ ನಮ್ಮ ಭಾಗ್ಯ ರಾಹುಲ್ ನನ್ನ ಗೆಳೆಯ, ನನ್ನ ತಮ್ಮಂತರ. ಅವನು ಬೀನ್ ಟುಗೆದರ್ ಫಾರ್ 10 years ನಾವು. ಅಂಡ್ ಇನ್ನೊಂದು ಒಂದು ವಿಷಯ ಏನಂತಂದ್ರೆ, ಈ ಮೂವಿನಲ್ಲಿ ಒಂದು ಹಾಡು ಪಾರ್ಟಿ ಸಾಂಗ್ ಇದೆ, ಅದು ನಾನು ಮತ್ತೆ ನನ್ನ ಮಗಳು ಡ್ಯೂಯೆಟ್ ಹಾಡಿದ್ವಿ ಸರ್. ಆರ್ಯಶ್ರೀ ಅಂತ ಇಲ್ಲೇ ಕೂತಿದ್ದಾರೆ, ನಿಂತ್ಕೊಳ್ಳಿ. ಸೊ ಇವಳ ಆ ಹಾಡನ್ನ ಹಾಡಿದಾಗ ಇವಳಿಗೆ 14 ವರ್ಷ. ಸೊ ದಟ್ ವಿಲ್ ಬಿ ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್ ಎಲ್ಲರಿಗೂ ಮುಂದೆ ನೋಡೋದಿಕ್ಕೆ. ಥ್ಯಾಂಕ್ ಯು. ಸೊ ಅಲೆಕ್ಸ್ ಚಟ್ವಾ ಆಗಿ ಎಷ್ಟು ಖುಷಿ ತಂದಿದೆ ಪಾತ್ರ? ಎಲ್ಲರಿಗೂ ನಮಸ್ಕಾರ. ಅಂದ್ರೆ ಹೇಳ್ತೀನಿ, ಅಂದ್ರೆ ಗೊತ್ತಿಲ್ಲ ಈ ನನ್ನ ಮುಂದಿನ ಮಾತುಗಳು ಯಾರ ಹೃದಯಕ್ಕೆ ಹಾನಿ ತರುತ್ತೋ ನನ್ಗನ್ಸಿದೆ ಹೇಳ್ತೀನಿ. ನಾನ್ ಸಿನಿಮಾ ನೋಡೋ ರೀತಿಯಲ್ಲಿ ಹೇಳ್ತೀನಿ, ಸಿನಿಮಾ ಫನ್ನಾಗಿ ಮಾಡ್ಬೇಕು. ಈ ಹಾರ್ಟ್ ಆಪರೇಷನ್ ಮಾಡೋ ತರ ಎಲ್ಲ ಮಾಡಬಾರ್ದು, ಖುಷಿ ಮಾಡ್ಬೇಕು, ಯಾವಾಗ ಪಾಸಿಟಿವ್ ನೋಡ್ಬೇಕು. ಈಗ ನನ್ನ ಕಣ್ಣಿಗೆ ಹೇಳ್ಬಿದ್ನಲ್ಲ, ತೊಲಗೆ ಹಾಕೊಂಡ ಯಾರೋ ಗುರು ಅಂತ ನಾನು ಹೇಳ್ತೀನಿ ಗೊತ್ತಾ, ಕಣ್ಣು ಉಳ್ದೈತಲ್ಲ ಅದೇ ಖುಷಿ ಅಂತ. ರಿಪ್ಸ್ ಮುರಿದೋಗಿತ್ತು ಮೊನ್ನೆ, ಒಂದು 4-5 ತಿಂಗಳಿಂದ. ಪರವಾಗಿಲ್ಲ, 2 ತಾನೆ, ಇನ್ನೂ 4 ಐತಲ್ಲ ಅಂತ. ಹಿಂಗ್ ಸಿನಿಮಾ ತಗೋಬೇಕು. ಅಂಡ್ ಆಮೇಲೆ ಶೌರ್ಯ ಸರ್ ಹೇಳ್ದಂಗೆ, ಅಂದ್ರೆ ಪಾಪ ನೀವೆಲ್ಲ ತುಂಬಾ ಎಮೋಷನಲ್ ಆಗಿ ಹೇಳಿದಿರಿ. ಯಾವ್ದು ಸಿನಿಮಾ ಎಮೋಷನಲ್ ಆಗಿ ಹಂಗ ಅಷ್ಟು ಸೀರಿಯಸ್ ಆಗಿ ತಗೊಂಡು ಮಾಡಬಾರ್ದು, ಖುಷಿಯಾಗಿ ಕೆಲಸ ಮಾಡಬೇಕು. ಶೌರ್ಯ ಸರ್ ನೋವು ಕಾಣಿಸ್ತಿತ್ತು ನನಗೆ, ಅಂದ್ರೆ ಮನೆಯವ್ರು ಹೆಂಗ್ ಕೂಳೆ ಕೊಟ್ಟವ್ರೆ ಅಂತ. ಬಿಕಾಸ್ ಅವ್ರವ್ರ ಹೆಂಡತಿ ಹೊಡೆಯೋ ಸೌಟಿನ ತೂಕ ಅವ್ರವ್ರ ಗಂಡನ ಮೂಳೆಗೆ ಗೊತ್ತಿರುತ್ತೆ. ಹೇಳ್ತೀನಿ, ಯಾಕೆ ಹೇಳಕ್ ಬಂದೆ, ನಾನು ಕಂಪ್ಲೀಟ್ ಮಾಡಕ್ ಬಿಟ್ರೆ ಫ್ಲೋ ಅಲ್ಲಿ ಹೇಳ್ತೀನಿ, ಮಧ್ಯದಲ್ಲಿ ಮಾತಾಡಿದ್ರೆ
ಓಕೆ, ಏನಾಗುತ್ತೆ ಗೊತ್ತಾ ಅಂದ್ರೆ ಈಗ ಈ ಐಫೈ ಅಂತ ಏನ್ ಟೀಮ್ ಇದೆ, ಇಲ್ಲಿ ಕಾಣ್ತಾ ಇರೋ 5 ಜನಕ್ಕೆ ಚಪ್ಪಾಳೆ ಬೀಳ್ತಿದೆ. ಆಕ್ಚುಲಿ ಕಾಣದೇ ಇರೋ ಇನ್ನು 5 ಸಿನಿಮಾಗಳಿದೆ, ಅವಕ್ಕೆ ಚಪ್ಪಾಳೆ ಬೀಳ್ಬೇಕಾಗಿರೋದು ಯಾರು ಗೊತ್ತಾ? ಅವ್ರವ್ರ ಹೆಂಡ್ತಿರು. ನಿಜವಾಗ್ಲೂ ಅಮ್ಮ ನೀವು ಯಾರೋ ಗೊತ್ತಿಲ್ಲ, ನಾನು ನೋಡಿಲ್ಲ, ಬಟ್ ಹೇಳ್ತೀನಿ ಕೇಳಿ. ಮನೆಗಳಲ್ಲಿ ಚಾನೆಲ್ ಚೇಂಜ್ ಮಾಡಕ್ಕೆ ಹೆಂಡ್ತಿ ಬಿಡಲ್ಲ. ನಿಮ್ ಗಂಡಿರು ಕೆಲಸ ಗಿಲ್ಸ ಬದುಕೆಲ್ಲ ಚೇಂಜ್ ಮಾಡಿದ್ರು, ನೀವು ಆ ಸಹನೆಯಿಂದ ಅವ್ರ ಪ್ರೋತ್ಸಾಹ ನೀಡಿದಿರಿ, ಅದಕ್ಕೆ ಮೊದಲು ನಿಮಗೆ ಚಪ್ಪಾಳೆ ಬೀಳ್ಬೇಕು. ಇವುಗಳಲ್ಲಿ ಎಲ್ಲ ನೆಮ್ಮದಿಯಾಗಿ ಎಲ್ರಿಗೂ ಮಾತ್ರೆ ಕೊಟ್ಕೊಂಡು ಸುಂದರವಾದ ಬದುಕು ಮಾಡ್ತಿದ್ರು. ಸಿನಿಮಾಗೆ ಬಂದು ಇವರೇ ಮಾತ್ರೆ ನುಂಗಂಗಾಗೋಯ್ತು, ನಿದ್ದೆ ಬರ್ತಿಲ್ಲ, ಲೋ BP. ಬಿಕಾಸ್ ತುಂಬಾ ಹೊಸಬ್ರು ಇವರು, ನಾನು ನೋಡಿದೀನಿ, ಅವ್ರ ಜೊತೆ ನಿಂತು ಕೆಲಸ ಮಾಡಿದೀನಿ. ತುಂಬಾ ಡಿಸಿಪ್ಲಿನ್ಡ್ ಟೀಮ್ ಇದು. ನೋಡಿ ಇವ್ರು ಹೇಳ್ದಂಗೆ ಅದೇನು ಹೆಲ್ತ್ ಇನ್ಶೂರೆನ್ಸ್ ಎಲ್ಲ ಮಾಡಿಸೋರಂತೆ, ನಾನೇ ನನ್ನ ಜೀವನದಲ್ಲಿ ಮಾಡಿಸಿಲ್ಲ. ದಿನಾ ಬೆಳಗ್ಗೆ ಫೈಟು, ನಿನ್ನೆ ರಾತ್ರಿ ಒಬ್ರು ಹೊಡೆದವ್ರೆ ಉಸಿರಾಡಕ್ಕಾಗ್ತಿಲ್ಲ, ಈ ಥರದ್ದಿದೆ. ನಾನು ಒಂದಿನ ಅದ್ರ ಯೋಚನೆ ಮಾಡಿಲ್ಲ, ನಿಮ್ಗೆ ಅಷ್ಟು ಕಾಳಜಿ ಇದೆ. ಆ ಥರದ್ದು ಒಂದು ಟೀಮು, ಈ ಥರದ್ದು ಒಂದು ಟೀಮು. ಇಲ್ಲಿ ಇವ್ರಿಗೆ ಏನ್ ಸಮಸ್ಯೆ ಆಗಿತ್ತು ಅಂದ್ರೆ, ಅಲ್ಲಿ ನಮ್ಮವ್ರಿಗೂ ನಮ್ಮವ್ರಲ್ಲಿ ಏನ್ ಗೊತ್ತಾ, ಒಳ್ಳೆಯವರು ಅಂತಿದ್ದಂಗೆ ಅದೊಂಥರ ಆಗ್ಬಿಡುತ್ತೆ. ಈ ಮಣ್ಣುಳಗಳೆಲ್ಲ ಎಡೆ ಇಟ್ಬಿಡ್ತವೆ ಸೆಟ್ ಅಲ್ಲಿ. ಸುಮ್ಮನೆ ಮಣ್ಣುಳಗಳು ಹೊಸಬ್ರು ಅಂತಿದ್ದಂಗೆ ಎಡೆ ಹತ್ತಕ್ಕೆ ಸ್ಟಾರ್ಟ್ ಮಾಡೋದು, ಪುಸ್ ಅಂತ, ಇವ್ರು ಸಾರ್ ಆವಂತ ಯಾವಾಗ ಮಣ್ಣುಳ ತುಳಿರೆ ಅಂತ. ಆ ಥರದ ಪರಿಸ್ಥಿತಿಯಲ್ಲಿ ಪಾಪ ಕೆಲಸ ಮಾಡಿದ್ರು. ನಾನು ನೋಡಿದೀನಿ ಸರ್, ನಿಮ್ಗಳ ಕಷ್ಟ ಇದೆಲ್ಲ. ಮೇನು ಅದೇ ಆ ಮನೆಯವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಯಾರೋ ಅಂತ ಅಂದ್ರೆ ಯೋಚನೆ ಮಾಡಬೇಡಿ, ಬಿಕಾಸ್ ಏನೋ ನೆಮ್ಮದಿಯಾಗಿ ಮಾಡ್ಕೊಂಡಿದ್ರು ನಮ್ಮ ಮಕ್ಕಳು, ಇದು ಬೇಕಿತ್ತ ಅಂತ. ಅದು ಫಸ್ಟ್ ಹಂಗೆ ಅನ್ಸೋದು. ನಾನು ಬದುಕಲ್ಲಿ ತುಂಬಾ ಮೇಲೆ ಕೆಳಗೆ, ಸೋಲು ಗೆಲುವು, ಬೇಜಾನ್ ಎಡವಟ್ಗಳು ಮಾಡ್ಕೊಂಡಿದ್ದೀನಿ. ಆಗ ಹಂಗೆ ಹೇಳೋದು, ಈ ಸಂಬಂಧಿಕರೆಲ್ಲ ಅವ್ರು ಇರೋದೇ ಅದಕ್ಕೆ, ಅವ್ರು ಹೇಳ್ತಾ ಇರ್ಬೇಕು ಹಂಗೆ, ಇವ್ರಿಗೆ ಇವೆಲ್ಲ ಬೇಕಿತ್ತ ಅಂತ ಫಸ್ಟ್ ಅಂತಾರೆ. ಸೂಪರ್ ಆಗಿ ಆಗ್ಬಿಡಿ. ಆಮೇಲೆ ನನ್ಗೆ ಗೊತ್ತಿತ್ತು ಅವ್ನು ಸೋಲು ಒಪ್ಕೊಳ್ಳಲ್ಲ, ಅವನೊಳಗೊಂದು ಹಠ ಇತ್ತು, ನಮ್ಗೆ ಅದು ಕಾಣ್ತಿತ್ತು ಅಂತ. ಹಂಗೆ ಇನ್ನು ಸ್ವಲ್ಪ ದಿನದಲ್ಲಿ ನಿಮ್ಗೆಲ್ಲ ಒಳ್ಳೇದಾಗುತ್ತೆ ಸರ್. ಸೊ ತುಂಬಾ ಆರಾಮಾಗಿ ಕೆಲ್ಸಗಳು ಮಾಡಿ. ಅಂಡ್ ಥ್ಯಾಂಕ್ ಯು. ನಾನು ಮಾಡಿದಿರೋಂಥದ್ದು ಒಂದು ಪಾತ್ರ ಕೊಟ್ಟಿದ್ರಿ ಸುರೇಶ್ ಸರ್, ಗೊತ್ತಿಲ್ಲ ಅದು ಹೆಂಗ್ ಮಾಡಿದೀನೋ, ಅದು ನಿಮ್ದು ಕೊಡೋಕ್ ಭಾಷೆ ನಾನು ಫಸ್ಟ್ ಟೈಮ್ ಕೇಳಿದ್ದು. ಒಂದು ನಿಮಿಷ ಫ್ಲೋ ಕಟ್ ಮಾಡ್ತಾ ಇದ್ದೀನಿ. ಕಾಕ್ರೋಚ್ ಸುದ್ದಿ ನಮ್ ಬಗ್ಗೆ ಹೇಳ್ಬೇಕಾಗಿತ್ತು, ಅದೇ ಮಾಡಕ್ಕಾಗ್ತದೆ. ಐ ಮೀನ್ ಇದುವರೆಗೂ ಮಾಡದಿರೋ ರೋಲ್ ಮಾಡಿದ್ದಾರೆ ಅಂತ. ಅಂಡ್ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಐ ಥಿಂಕ್ ನಮ್ ಸಿನಿಮಾದಲ್ಲಿ ಅವರು 3.5 minutes ವಿತೌಟ್ ಕಟ್, ಅಂದ್ರೆ ಸಿಂಗಲ್ ಟೇಕ್ ಅಲ್ಲಿ ಒಂದು ಸೀನ್ ಮಾಡಿದ್ದಾರೆ. ಅಂಡ್ ಅವ್ರಿಗೆ ಕಥೆ ಹೇಳುವಾಗ ನೀವು ಅದೆಲ್ಲ ಹೇಳ್ಬೇಡಿ ಸರ್, ನೀವು ಬೆಳಿಗ್ಗೆ ಬಂದಂಗ ನನಗೆ ಹೇಳಿ ಸೆಟ್ಟಕ್ಕೆ ಬಂದಂಗ ಅಂತ. ನನಗೆ ಭಯ ಇತ್ತು, 3.5 minutes ಮಾಡ್ತಾ ಇರೋರು ಸಿಂಗಲ್ ಟೇಕ್ ಅಲ್ಲಿ ಅಂತ. ಒಂದೇ ಸತಿ ಹೇಳಿದ್ದು ಸರ್ ಮಾಡೋಣ ಅಂತಂದ್ರು, ನನಗಾಗ್ಲೂ ಭಯ ಇತ್ತು. ದೆನ್ ಕ್ಯಾಮ್ರಾ ಆನ್ ಮಾಡಿದ್ಮೇಲೆ ಸಿಂಗಲ್ ಟೇಕ್ ಅಲ್ಲಿ ಎಸ್ ಡನ್ ಇಟ್. ಅಂಡ್ ವಿತೌಟ್ ಕಟ್ ಅದನ್ನ ನೀವು ಸಿನಿಮಾ ನೋಡಕ್ಕೆ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ ಅದನ್ನ ಮಾಡಿದ್ದಕ್ಕೆ. ಆ ಸೀನ್ ಮಾತ್ರ ಒಂದು ಫುಲ್ ಮೀಲ್ಸ್ ಇದ್ದಂಗಿರುತ್ತೆ. ದಯವಿಟ್ಟು ಅದು ಎಂಜಾಯ್ ಮಾಡಿ, ಥಿಯೇಟರ್ ಮಿಸ್ ಮಾಡ್ಕೊಂಬೇಡಿ ಅದನ್ನ. ಎಸ್, ಥ್ಯಾಂಕ್ ಯು ಸರ್. ಅಂದ್ರೆ ಗೊತ್ತಿಲ್ಲ ನನಗೆ, ನಾನು ಯಾವಾಗಲೂ ಒಂದೇ ಹೇಳೋದು, ನಾನು ಸುಮ್ಮನೆ ಖಾಲಿ ಬಾಟ್ಲ ತರ ಹೋಗ್ತೀನಿ, ಏನ್ ಬೇಕು ಅದನ್ನು ತುಂಬೋದು ನೀವು ಅಂತ. ಆಗ್ಲೇ ಶೌರ್ಯ ಸರ್ ಹೇಳ್ದಂಗೆ ಅದೇನೋ ರಸ ಸಾಂಬಾರು ಸೇರೋ ಬಗ್ಗೆ ಎಲ್ಲ ಹೇಳಿದ್ರು. ನಂಗೆ ರಸ ಸೇರುವ ಸಾಂಬಾರೆಲ್ಲ ಗೊತ್ತಿಲ್ಲ. ಡೈರೆಕ್ಟ್ ಏನ್ ಹೇಳ್ತಾರೆ, ಅವ್ರು ಏನು ಬಯಸ್ತಿದ್ದಾರೆ ಅಂತ ಮಾತ್ರ ಗೊತ್ತಿರುತ್ತೆ. ತಪ್ಪಿದ್ರೆ ಕ್ಷಮಿಸಿ, ನಂಗೆ ಗೊತ್ತಿಲ್ಲ, ನನ್ಗೆ ಗೊತ್ತಿಲ್ಲ ಅದೆಲ್ಲ ಇವ್ರು ಹೇಳಿದ್ದೆಲ್ಲ. ಡೈರೆಕ್ಟ್ ನೋಡ್ತೀನಿ, ಅವರು ಹೇಳುವಾಗ ಗೊತ್ತಾಗುತ್ತೆ ನನಗೆ ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಏನ್ ಹೇಳ್ತಿದ್ದಾರೆ ಅಂತ. ಬಟ್ ನನಗೆ ಆ ಕೊಡೋಕ್ ಭಾಷೆ ಫಸ್ಟ್ ಟೈಮ್ ಕೇಳಿದ್ದು ಮತ್ ಮಾಡಿದ್ದು. ಬಟ್ ನಾನು ಅವ್ರಿಗೆ ಅದನ್ನೇ ಹೇಳಿದೆ. ಅವರೆಲ್ಲ ರಾತ್ರಿ ಬೆಳಗ್ಗೆ ಟೆನ್ಷನ್, ರಾತ್ರಿ 2:30 ಬಂದಿದ್ರು ನನ್ನ ರೂಮ್ಗೆ. ಅಣ್ಣ ನೀನು ಹೋಗಿ ಮಲ್ಕೋ, ನನ್ಗೂ ಮಲ್ಗಕ್ ಬಿಡು, ಬೆಳಿಗ್ಗೆ ಬರ್ತೀನಿ, ಮಾಡಿಲ್ಲ ಅಂದ್ರೆ ಅವಾಗ ಸಂಬಳ ಕಟ್ ಮಾಡ್ಕೊಬಿಡಿ ನಂದು ಅವತ್ತಿಂದು. ಒಂದೇ ಶಾರ್ಟು, ಮೇ ಬಿ ಫಸ್ಟ್ ಟೇಕ್ ಒಂದೇ ಶಾರ್ಟ್. ಅದು ಒಂದ್ಸರಿ ನೋಡಿದ್ದೆ, ಮಾಡ್ತೀನಿ ಬಿಡಿ ಸರ್ ಅಂತ. ಖುಷಿ ಆಯ್ತು. ಅದು ಇಡೀ ಸೆಟ್ ಚಪ್ಪಾಳೆ ಹೊಡೆದ್ರು ಅವತ್ತು. ಥ್ಯಾಂಕ್ ಯು ಇಡೀ ಟೀಮು, ಥ್ಯಾಂಕ್ ಯು. ಅಂಡ್ ಪ್ರಸನ್ನ ಸರ್, ಸತ್ಯ ಸರ್, ಥ್ಯಾಂಕ್ ಯು. ನೀವೆಲ್ಲ ಯಾವ್ದೋ ಫೀಲ್ಡ್ ಅವರು, ಇದನ್ನ ನಂಬ್ಕೊಂಡ್ ಬಂದಿದ್ದೀರಿ, ನಿಮ್ಗೆ ಖಂಡಿತ ಒಳ್ಳೇದಾಗುತ್ತೆ. ಅಂದ್ರೆ ಅವ್ರ ಪಾಪ ಹೇಳ್ಕೊಳಕ್ ಆಗಿರೋಷ್ಟು ಕಷ್ಟ ಅನುಭವಿಸಿದ್ದಾರೆ ಇದರಲ್ಲಿ, ನನಗೆ ಗೊತ್ತು. ಸಿಕ್ಕಾಪಟ್ಟೆ ಅನುಭವಿಸಿದ್ದಾರೆ. ಪರವಾಗಿಲ್ಲ, ಈ ಸಿನಿಮಾ ಗೆದ್ಮೇಲೆ ನಾನೇ ಒಂದಷ್ಟು ಹೇಳ್ಕೊಟ್ಟಿದ್ದೀನಿ, ನೆಕ್ಸ್ಟ್ ನೀವು ಏನೇನ್ ಮಾಡ್ಬೇಕು, ಏನೇನ್ ಮಾಡಬಾರ್ದು ಅಂತ. ನನ್ನಿಂದ ತೊಂದರೆ ಆಗಿಲ್ಲ ಅನ್ಸುತ್ತೆ ಅವತ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು. ಅದೇ ಹೌದೌದು, ಅಂದ್ರೆ ಅಲೆಕ್ಸ್ ಚಟ್ವಾ ಅಂತ ಒಂದು ಕ್ಯಾರೆಕ್ಟರ್ ಅಣ್ಣ ಇದರಲ್ಲಿ. ನಾನು ಅದಕ್ಕೆ ಹೇಳಿದೆ, ಒಂದು ಸಿಕ್ಕಾಪಟ್ಟೆ ಚೆನ್ನಾಗಿರೋದಿತ್ತು, ಒಂದು ಮಗ್ಜಿ ತಿರುಗಿಸಿ ಹಾಕಿದ್ದೆ, ಅದು ಬ್ಯೂಟಿಫುಲ್ ಆಗಿತ್ತು, ಹಾಕ್ಬಿಡಿ ಸಾರ್, ಅದು ಬೇರೆ ತರ ವರ್ಕ್ ಆಗುತ್ತೆ ಅಂತ. ಏನೋ ಬೇಡ ಥಿಯೇಟರ್ ಇರ್ಲಿ ಅಂತ ಅಂದ್ರು. ಚೆನ್ನಾಗಿದೆ ಅಣ್ಣ, ಚೆನ್ನಾಗಿ ಮಾಡಿಸಿದ್ದಾರೆ. ಥ್ಯಾಂಕ್ ಯು. ಅಲ್ಲೇ ಇದ್ವಿ. ಸೊ 70 to 80% ಆಫ್ ದ ಸಿನಿಮಾ ನಾವು ಮಳೆ ಮತ್ತೆ ಕೆಸರು, ಕೊಚ್ಚೆ ಇಂಥ ಜಾಗದಲ್ಲಿ ಶೂಟ್ ಮಾಡಿದ್ವಿ. ಸರ್ಪ್ರೈಸ್ ಎಲಿಮೆಂಟ್ಸ್ ಇದೆ ಲೊಕೇಶನ್ಗಳು. ನೀವು ಸಿನಿಮಾ ನೋಡಿದ್ರೆ ಹೇಳ್ಬೋದಾ ಸರ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಎಲ್ಲಿ ಮಾಡಿದ್ವಿ ಅಂತ? ಎಸ್, ಸೊ ಲೊಕೇಶನ್ಸ್, ಬ್ಯೂಟಿಫುಲ್ ಲೊಕೇಶನ್ಸ್ ಅಲ್ಲಿ ಶೂಟ್ ಮಾಡಿದ್ವಿ. ಅಂಡ್ ಕೂರ್ಗ್ ಈ ಥರನೂ ತೋರಿಸ್ಬೋದಾ ಅನ್ನೋ ಒಂದು ಆಸ್ಪೆಕ್ಟ್ ಅಲ್ಲಿ ತೊಗೊಂಡೋಗಿದ್ದೀವಿ ನಾವು. ಸೊ ಕೂರ್ಗ್ ಅಂದ್ರೆ ಬ್ಯೂಟಿ ಈ ಥರ ಇರುತ್ತೆ. ಸೊ ನಾವು ತೋರಿಸಿರೋದು ಆಲ್ ಕ್ರೆಡಿಟ್ಸ್ ಟು ಅವರ್ ಡೈರೆಕ್ಟರ್. ಅದನ್ನ ಪ್ರಾಪರ್ ಆಗಿ
channelize ಮಾಡಿ, they have taken it and I was able to support him. I don't know complete, but I have supported my best. Previous ಆಗಿ ನಾನು ಅಸೋಸಿಯೇಟ್ ಆಗಿ ಅಸಿಸ್ಟೆಂಟ್ ಆಗಿ ಮಾಡ್ತಿದ್ದೆ. ದಿಸ್ ಇಸ್ ಮೈ ಡೆಬ್ಯೂ ಮೂವಿ. ಎಲ್ರಿಗೂ ನಮಸ್ಕಾರ. ಪೊನ್ನೆ ಅಂತ ನನ್ನ ಪಾತ್ರದ ಹೆಸರು. ಈ ಪಾತ್ರ ಅಂದರೆ ನಂಗೆ ತುಂಬ ಇಷ್ಟ. ನಾನೇನು ಹೇಳೋದಿಲ್ಲ ಪಾತ್ರ ಬಗ್ಗೆ, ತುಂಬ ಸತಿ ಅದನ್ನೇ ಹೇಳ್ತಾ ಇದ್ದೀನಿ. ಪೊನ್ನೆ ಅನ್ನೋ ಪಾತ್ರ ನನಗೆ ತುಂಬ ಹಿಡಿಸಿ, ನಾನು ತುಂಬ ಹಾರ್ಡ್ ವರ್ಕ್ ಮಾಡಿ, ಹಾರ್ಡ್ ವರ್ಕ್ ಅಂತಲೇ ಅನಿಸ್ಲಿಲ್ಲ. ಬೆಟ್ಟ ಗುಡ್ಡ ಹತ್ತಕ್ಕೆ ಹೇಳಿದ್ರು ಬಿಸಿಲಲ್ಲಿ. ಬಟ್ ಅದು ಬಿಟ್ಟರೆ ನನಗೆ ಪಾತ್ರನ ಅಭಿನಯಿಸೋಕ್ಕೆ ತುಂಬ ನಾನು ಇಷ್ಟಪಟ್ಟು ಮಾಡಿರುವಂಥ ಪಾತ್ರ. ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಮಾತಾಡ್ಲಿಕ್ಕೆ ಏನಿಲ್ಲ ನಂದು. ಅವ್ರು ಬಂದ್ರು, ನಮ್ಮ ಫ್ರೆಂಡ್ಸು ಸಿನಿಮಾ ಮಾಡೋಣ ಅಂತ ಹೇಳಿದ್ರು, ನಮ್ಗೆ ಪ್ರೋತ್ಸಾಹ ಬೇಕಂತ ಹೇಳಿದ್ರು. ನನ್ನಿಂದ ಏನಾಗುತ್ತೆ ಅವ್ರಿಗೆ ಮಾಡಿಕೊಟ್ಟೆ. ಇಲ್ಲಿಗೆ ಬಂದು ತಲುಪಿದೆ. ಇನ್ನು ಸಿನಿಮಾ ಇನ್ನು ಮುಂದಕ್ಕೆ ಚೆನ್ನಾಗಾಗಲಿ ಅಂತ ಪ್ರಾರ್ಥಿಸ್ತೀನಿ ಅಷ್ಟೇ. ಥ್ಯಾಂಕ್ ಯು. ಏನಾದ್ರೂ ಆಗ್ಲಿ, ಒಟ್ರೆ ಫ್ರೆಂಡ್ಸ್ ತಮ್ಮಂದ್ರು. ಥ್ಯಾಂಕ್ ಯು. ಅಂತ ಏನಿಲ್ಲ ಸರ್, ಒಂದು ಅಳಿಲು ಸೇವೆ ಅಷ್ಟೇ. ಸರ್ ಅಡಿಷನ್ ನನ್ ಮನೇಲಿ ಮಾಡಿದ್ದು. ಅವ್ರು ಕೇಳಿದಕ್ಕೆ ನಾನು ಪ್ರಶ್ನೆ ಕೇಳಿದ್ರೆ ಆನ್ಸರ್ ಮಾಡ್ಬೇಕಲ್ಲ. ಅದೇ ಸರ್, ಅವ್ರಿಗೆ ಏನೇನು ಅನುಕೂಲ ಬೇಕಾದ್ರೆ ಮಾಡ್ಕೊಟ್ಟಿದ್ದೀನಿ. ನನ್ನ ಕೈಯಲ್ಲಿ ಆಗೋದು. ಇವತ್ತಿನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ವಾ, ಅದಕ್ಕೆ ಓಂಕಾರ ಹಾಕಿದೆ ದೇವಯ್ಯಣ್ಣ. ಈ ಸಿನಿಮಾ ಮಾಡಕ್ ಮುಂಚೆ ಒಂದು ಸಣ್ಣ ಕ್ಯಾಮ್ರಾದಲ್ಲಿ ವಿತೌಟ್ ಲೈಟ್ ಒಂದು ಸಣ್ಣ ಟೀಸರ್ ಮಾಡೋಣ ಅಂತ ಹೋದ್ವಿ. ಅಂದ್ರೆ ಅದ್ರದ್ದು ಟ್ರೈಲರ್ ಶೂಟ್ ಮಾಡ್ಕೊಂಡು ಬಂದಿದ್ವಿ. ಅದಾದ್ಮೇಲೆ ತೋರ್ಸಿದ್ಮೇಲೆ ನಮ್ಮ ಸತ್ಯ ಸರ್ ಎಲ್ಲ ಮುಂದೆ ಬಂದು ನಮ್ಗೆ ಪ್ರೊಡ್ಯೂಸ್ ಮಾಡಕ್ಕೆ ಮುಂದೆ ಬಂದಿದ್ದು. ಅದನ್ನ ಶೂಟ್ ಮಾಡುವಾಗ ಎಲ್ಲಾ ರೀತಿ ಸಹಕಾರ ಮಾಡಿದ್ದು ದೇವಯ್ಯಣ್ಣ. ಅದಾದ್ಮೇಲೆ ಈಗ ಕೊನೆ ಹಂತದಲ್ಲಿ ಇದೀವಿ ನಾವು. ನಮಗೆ ACE22 ಪ್ರೊಡಕ್ಷನ್ಸ್ ಯಾರು ಬರ್ತಾ ಇದಾರಲ್ವ, ಅದಕ್ಕೂ ದೇವಯ್ಯಣ್ಣ ಮೂಲಕನೇ ಕಾರಣ. ಅವ್ರು ಕರ್ಕೊಂಡ್ ಬಂದು ಅವ್ರಿಗೆ ಸಿನಿಮಾ ತೋರಿಸಿದ್ರು. ಸಿನಿಮಾ ತೋರಿಸಿದ್ಮೇಲೆ ಅವ್ರಿಗೆ ತುಂಬಾ ಭರವಸೆ ಬಂತು. ACE22 ಪ್ರೊಡಕ್ಷನ್ ಪವಿಂದ್ರ ಮುತ್ತಪ್ಪಣ್ಣಂಗೆ ಅವ್ರು ನಮ್ಗೆ ನಿಂತ್ಕೊಂಡು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಬಂದ್ರು. ಸೊ ದೇವಯ್ಯಣ್ಣ ಇಲ್ಲದೆ ಇದ್ರೆ ಐ ಥಿಂಕ್ ಶುರುನೂ ಆಗ್ತಿರ್ಲಿಲ್ಲ, ಮುಕ್ತಾಯನೂ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ ನಾನು. ಥ್ಯಾಂಕ್ ಯು ಸೊ ಮಚ್. ಅವ್ರು ಎಷ್ಟು ಸಿಂಪಲ್ ಆಗಿ ನಾನು ಏನು ಮಾಡಿಲ್ಲ ಅಂತ ಹೇಳ್ತಿದ್ದಾರೆ, ಎಲ್ಲದಕ್ಕೂ ಜೊತೆ ನಿಂತಿರೋರು. ಫಸ್ಟ್ ಆಫ್ ಆಲ್ ಸರ್, ನನ್ನ ಬಗ್ಗೆ ಒಂದು ಹೇಳ್ಬಿಡ್ಲಾ. ನಾನು 1981 or 82 ಅಲ್ಲಿ ಅಂಬರೀಷ್ ಜೊತೆ ಒಂದು ಫಿಲಿಮ್ ಅಲ್ಲಿ ಸೆಂಟ್ ಪಾರ್ಟ್ ಮಾಡಿದೆ. ಅಲ್ಲಿಂದ ಕೃಷ್ಣ ನೀ ಲೇಟ್ ಆಗಿ ಬರೋ ಅಂತ ಹೇಳೋ ರಮೇಶ್ ಅರವಿಂದ್ ಅಂಡ್ ನಿಧಿ ಸುಬ್ಬಯ್ಯ, ನೀತು ಅಂಡ್ ಮೋಹನ್ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್. ಅದರಲ್ಲಿ ಇನ್ಸ್ಪೆಕ್ಟರ್ ರೋಲ್ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ಒಂದು ಪುಟ್ಟ ರೋಲ್ ಮಾಡಿದ್ದೀನಿ ಸರ್. ತುಂಬಾ ಒಂದು ಸಣ್ಣ ವಯಸ್ಸಿಂದ ಒಂದು ಮನಸ್ಸಲ್ಲಿ ತುಂಬಾ ಒಂದು ಗುರಿ ಇತ್ತು. ಕನ್ನಡ ಫಿಲಿಂ ಲ್ಯಾಂಡ್ ಅಲ್ಲಿ ಒಂದು ಒಳ್ಳೆ ವಿಲನ್ ಮಾಡ್ಬೇಕು ಅಂತೇಳಿ. ಚಾನ್ಸ್ ಸಿಗ್ಲಿಲ್ಲ. ಅಂಡ್ AT ರಘು ಇಸ್ ಮೈ ಚಿಕ್ಕಪ್ಪ, ಕಸನ್ ಚಿಕ್ಕಪ್ಪ. ಎಸ್, AT ರಘು ತಂದೆ ಕಸನ್ ಬ್ರದರ್ ಆಗಿ ನಮ್ಮ ಜೊತೆ ಕೈ ಜೋಡಿಸಿರುವಂತದ್ದು. ಸೊ ಲೆಟ್ಸ್ ಲಿಸನ್ ವಾಟ್ ಹಿ ಸೇಸ್. ಸೋ ಓವರ್ ಟು ಯು. ಇಲ್ಲಿ ನಡೆದಿರುವಂಥ ಗಣ್ಯರೇ, ಮಾಧ್ಯಮ ಮಿತ್ರರೇ, ಆಲ್ ಫ್ರೆಂಡ್ಸ್, ಥ್ಯಾಂಕ್ ಯು. ಆ್ಯಕ್ಚುಲಿ ಇದು ಈ ಅಮೇಝಿಂಗ್ ಟೀಮ್ ಜೊತೆ ನಾನು ಪಾರ್ಟ್ ಆಗಿರಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಮುಖ್ಯ ಕಾರಣ ನಮ್ಮ ಧನು ಅವರು. ನಾನು ಅಣ್ಣ ಅಂತ ಕರಿತೀನಿ. ನಾನು ಬೇಸಿಕಲಿ ಫ್ರಮ್ ಕೂರ್ಗ್, ಪವಿಂದ್ರ ಮುತ್ತಪ್ಪ ಕೂಪದಿರ ಅಂತ. ನನ್ನ ಹೆಸರಿಗೂ ಇದಕ್ಕೂ ಟೈಟ್ಲಿಗೆ ಇದಿಲ್ಲ. ಇವರು ಹೇಳ್ತಾ ಇದ್ರು, ನಾನೊಂದು ಮೂವಿ ಮಾಡಿದ್ದೀನಿ, ಒಂದು ರೋಲ್ ಮಾಡಿದ್ದೀನಿ, ಒಂದು ಚೆನ್ನಾಗಿರೋ ಟೀಮ್ ಇದೆ, ಮೀಟ್ ಮಾಡೋಣ ಅಂತ. ಟು ಮುತ್ತ ಅಂದಾಗ ನನಗೆ ಏನಪ್ಪ ಇದು, ನನಗೇನು ಗೊತ್ತಾಗ್ಲಿಲ್ಲ. ಒಂದು 2-3 ಸತಿ ಹೇಳಿದ್ಮೇಲೆ ನಾನು ಈ ಟೀಮ್ನ ಫಸ್ಟ್ ಮೀಟ್ ಮಾಡಿದೆ. ನಾನು ಫಸ್ಟ್ ಮೀಟ್ ಮಾಡಿದಾಗ ಸೂರ್ಯ, ಆಮೇಲೆ ನಮ್ಮ ಶೌರ್ಯ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್ ಇದ್ರು, ಪ್ರಸನ್ನ ಅವರು, ಸಾಹೇಬ್ರು, ಸತ್ಯ ಸರ್ ಔಟ್ ಆಫ್ ಕಂಟ್ರಿ ಇದ್ರು. ಹೋಗಿ ಜಸ್ಟ್ ಒಂದು ನೋಡಿ, ಒಂದು ಟೀಸರ್ ಟ್ರೈಲರ್ ನೋಡಿ ಆ್ಯಸ್ ಎ ಆಡಿಯನ್ಸ್ ನೋಡಿದ್ದು. ನಾನು ಮೂವಿ ನೋಡಬೇಕು ಅಂದೆ. ದೇ ಶೋಡ್ ಮೈ ಮೂವಿ. ಇಟ್ ವಾಸ್ ಜಸ್ಟ್ ಲೈಕ್ ಸ್ಟನ್. ನಿಜವಾಗ್ಲೂ ಹೇಳ್ತೀನಿ, ಆ್ಯಸ್ ಎ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಹೇಳಿದೆ, ಸ್ಟನ್ ಆಗೋಯ್ತು ನನಗೆ. ಏನು ಹೊಸಬ್ರು, ನಿಜವಾಗ್ಲೂ ನೀವು ಹೊಸಬ್ರ ಈ ಥರ ಮಾಡಿದ್ದೀರಲ್ಲ ಅಂತ. ಸೊ ನನಗೆ ಅದು ಅವತ್ತಿನ ದಿನ ಫುಲ್ ಅದು ಮೈಂಡಲ್ಲಿ ಎರಟು ಮುತ್ತನೇ ಇತ್ತು. ಸೊ ಬಟ್ ಹೆಂಗೆ ಇದು ಏನು ಅಂತ ಅಂದ್ಕೊಂಡು ನೆಕ್ಸ್ಟ್ ನಮ್ಮ ಒಬ್ರು ಚಿತ್ರ ಇದರಲ್ಲಿ ನಮ್ಮ ಸಾಹೇಬ್ರು ಗೊತ್ತೊಬ್ರು, ನಮ್ಮ ಕುಮಾರ್ ಅಂತ ಒಬ್ರು ಇದ್ದಾರೆ. ಅವ್ರ ಮೂವಿಗೆ ಅವ್ರು ಕ್ರಿಟಿಕ್ಕು, ಭದ್ರಾವತಿ ಕುಮಾರ್ ಅಂತ. ಕ್ರಿಟಿಕ್ಕು ಕಿರಿಕು ಎಲ್ಲ ಅವರೇ. ಸೊ ಈಸ್ ಮೈ ಕ್ಲೋಸ್ ಫ್ರೆಂಡ್, ತುಂಬಾ ಆತ್ಮೀಯರು. ಅವ್ರಿಗೆ ಹೇಳಿದೆ, ಸರ್ ಈ ಥರ ಒಂದು ಹೊಸ ಟೀಮ್ ಮಾಡಿದ್ದಾರೆ ಸರ್, ತುಂಬಾ ಚೆನ್ನಾಗಿದೆ. ಹೋಗಪ್ಪ, ನಿನ್ಗೇನು ಬೇರೆ ಕೆಲಸ ಇಲ್ಲ ಯಾಕೆ ಅಂತ. ಸರ್ ಬನ್ನಿ, ನಂಗೆ ಚೆನ್ನಾಗಿದೆ, ಒಂದ್ಸತಿ ನೋಡ್ಬೇಕು ಅಂದ್ರು. ಬಂದು ನೋಡ್ದೋ.
ನೈಟ್ ಆಲ್ರೆಡಿ 10-10:30 ಆಗೋಗಿತ್ತು. 12 ಗಂಟೆ ಎಲ್ಲ ನೋಡ್ಬಿಟ್ಟು ಆಮೇಲೆ ಅವ್ರನ್ನ ನಾಗರಬಾವಿಗೆ ಡ್ರಾಪ್ ಮಾಡಕ್ಕೆ ಹೋಗ್ಬೇಕಿತ್ತು. ಏನು ಮಾತಾಡ್ತಾ ಇಲ್ಲ ಮನುಷ್ಯ. ಏನೋ ಸುಮ್ಮನೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಆಮೇಲೆ ಒಂದು ಜಂಕ್ಷನ್ ತರದ್ಮೇಲೆ ಸೂಪರ್ ಆಗಿ ಮಾಡಿದ್ದಾರೆ ಸರ್ ಇವರು, ಅವ್ರ ಬಾಯಲ್ಲಿ ಸೂಪರ್ ಆಗಿ ಬಂದಿದ್ದಾರೆ ಅಂತ ಹೇಳಿದ್ರೆ ನನಗೊಂದು ಅದೊಂಥರ ಅಕ್ನಾಲೇಜ್ಮೆಂಟ್ ಸಿಕ್ತಂಗಾಯ್ತು. ಬಟ್ ನಾನು ಆ ಮೂವಿಗೆ ಹೆಂಗ್ ಪಾರ್ಟ್ ಬರಬೇಕು ಅಂತ ನನಗೆ ಗೊತ್ತಾಗಿರ್ಲಿಲ್ಲ. ನಾನು ಸತ್ಯ ಸರ್ ಯಾವುದೋ ಒಂದು ಬಿಸ್ನೆಸ್ ರಿಲೇಟೆಡ್ ನಮ್ದು ಬೇರೆ ಕೆಲಸದ ವಿಚಾರದಲ್ಲಿ ಹಂಗೆ ಮಾತಾಡ್ತಾ ನಾನು ಹೇಳಿದೆ ಕೆಲಸ ಆಮೇಲೆ ಇರಲಿ ಸರ್, ನನಗೆ ಐ ವಾಂಟ್ ಟು ಬಿ ಪಾರ್ಟ್ ಆಫ್ ದಿಸ್ ಮೂವಿ, ಹೆಂಗ್ ತಗೊಳ್ತೀರಾ ಏನು ಮಾಡ್ತೀರಾ ನನಗೆ ಗೊತ್ತಿಲ್ಲ ಅಂತ. ದೆನ್ ಎವ್ರಿಥಿಂಗ್ ಇಸ್ ಜಸ್ಟ್ ವರ್ಕ್ಡ್ ಔಟ್. ಲಾಸ್ಟ್ ಮೂಮೆಂಟ್ಗೆ ಆನ್ ಬೋರ್ಡ್ ಆಗಿದ್ದೀನಿ. ದಿಸ್ ಈಸ್ ಸೀರಿಯಸ್ಲಿ ಅಮೇಝಿಂಗ್ ಟೀಮ್, ಹೈ ಇಂಟೆಲೆಕ್ಚುಯಲ್. ಸತ್ಯ ಸರ್ ಜೊತೆ ಕೂತ್ರೆ ಮೇ ಬಿ ಎಲ್ಲ ಬಿಸ್ನೆಸ್ನು ಮಾಡ್ಬೋದು ಅನ್ಸುತ್ತೆ, ಡಿಜಿಟಲ್ ಟೆಕ್ನಾಲಜಿ ಎವ್ರಿಥಿಂಗ್. ಸೊ ಐ ಸೆಡ್ ಐ ವಾಂಟ್ ಟು ಬಿ ಪಾರ್ಟ್ ಆಫ್ ದಿಸ್ ಸರ್. ಸೊ ಅವ್ರು ನನ್ನ ವೆಲ್ಕಮ್ ಮಾಡಿ ಕರ್ಕೊಂಡಿದ್ದಾರೆ. ಐ ಆಮ್ ಸೀರಿಯಸ್ಲಿ ಹ್ಯಾಪಿ ದಟ್ ಐ ಆಮ್ ಪಾರ್ಟ್ ಆಫ್ ದಿಸ್. ಥ್ಯಾಂಕ್ ಯು ಧರಣ, ಥ್ಯಾಂಕ್ ಯು ಸೋ ಮಚ್. ಸೊ ನಾನು ನಿನ್ನೆ ಈ ಟೀಮ್ದು ಇದಕ್ಕೋಸ್ಕರ ನಾನು ಎವ್ರಿ ಮಂತ್ ತಿರುವಣ್ಣಾಮಲೆಗೆ ಹೋಗ್ತೀನಿ. ಸೊ ಅಲ್ಲಿಗೆ ಹೋಗಿ ಎಲ್ಲ ಈ ಎಡಿಟು ಮುತ್ತ ಟೀಮ್ಗೆ, ಆ ಮೂವಿಗೆ, ನಮ್ಮ ಕನ್ನಡ ಚಿತ್ರ ಫೀಲ್ಡ್ಗೆ, ಇಂಡಸ್ಟ್ರಿಗೆ ಒಳ್ಳೇದಾಗಲಿ ಅಂತ ಈಶ್ವರ ಗುತ್ತಪ್ಪ, ಕಾವೇರಮ್ಮೆ, ಗುರುಕರ್ಣ ಬೇಡ್ಕೊಂಡು ನಮಗೆ ಆಶೀರ್ವದಿಸಿ ಅಂತ ಎಲ್ಲ ಕೇಳ್ಕೊಳ್ತೀನಿ. ಸೊ